ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ನಾನು ಡಾಕ್ಟರ್ ಶಶಿಶೇಖರ್ ರೆಡ್ಡಿ, ಸಹ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸೇಡಂ, ಕಲಬುರಗಿ ಜಿಲ್ಲೆ. ಇವತ್ತು ನಾನು ನಿಮ್ಮೊಂದಿಗೆ ಚರ್ಚಿಸಲಿರುವಂತಹ ವಿಷಯ ನಾಯಕತ್ವ. ಒಬ್ಬ ನಾಯಕನಲ್ಲಿ ಇರಬೇಕಾದಂತಹ ಗುಣಗಳು ಯಾವುವು ಮತ್ತು ನಾಯಕತ್ವದ ಲಕ್ಷಣಗಳು, ನಾಯಕನು ಮಾಡಬೇಕಾದಂತಹ ಕಾರ್ಯಗಳು, ಈ ವಿಷಯಗಳ ಬಗ್ಗೆ ನಾವು ವಿವರವಾಗಿ ಚರ್ಚೆ ಮಾಡೋಣ. ಒಬ್ಬ ಉತ್ತಮ ನಾಯಕ ಒಂದು ತಂಡವನ್ನು, ಒಂದು ದೇಶವನ್ನು ಹೇಗೆ ಮುನ್ನಡೆಸಬಲ್ಲ ಅನ್ನುವಂತಹ ಒಂದು ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ಹಾಗೆ ನಾಯಕನಿಗಿರಬೇಕಾದಂತಹ ಅರ್ಹತೆಗಳು, ನಾಯಕನ ಲಕ್ಷಣಗಳು ಮತ್ತು ಒಬ್ಬ ಸಮರ್ಥ ನಾಯಕ ಹೇಗೆ ಗುರುಮಟ್ಟುವಲ್ಲಿ ವ್ಯವಸ್ಥಿತವಾಗಿ ಅವನು ಕಾರ್ಯನಿರ್ವಹಿಸಿದರೆ ಏನೆಲ್ಲ ಸಾಧನೆಗಳನ್ನು ಮಾಡಬಹುದು ಅನ್ನುವಂತಹ ವಿಷಯದ ಬಗ್ಗೆ ನಾವು ಇವತ್ತು ವಿವರವಾಗಿ ಚರ್ಚೆ ಮಾಡೋಣ. ನಾಯಕನೆಂದರೆ ಯಾರು? ನಾಯಕನಲ್ಲಿರುವಂತಹ ಅರ್ಹತೆಗಳೇನು? ಅವನು ಮಾಡಬೇಕಾದಂತಹ ಕಾರ್ಯಗಳೇನು ಅನ್ನುವಂತಹ ಒಂದು ವಿಷಯವನ್ನು ನಾವು ಈ ಒಂದು ವ್ಯಾಖ್ಯೆಯಲ್ಲಿ ತಿಳ್ಕೊಳ್ತೇವೆ. ಸಮೂಹದ ಗುರಿಗಳ ಈಡೇರಿಕೆಗಾಗಿ ಸಮರ್ಥ ವ್ಯಕ್ತಿಯೊಬ್ಬನ ನಿರ್ದೇಶನ, ಮಾರ್ಗದರ್ಶನ ಮತ್ತು ನಿಯಂತ್ರಣ ಅಗತ್ಯವಾಗಿರುತ್ತದೆ. ಕಾರ್ಯ ಸಾಧನೆಗಾಗಿ ಸಮೂಹದ ಮುಂದಾಳತ್ವವನ್ನು ನಿರ್ವಹಿಸುವ ವ್ಯಕ್ತಿಯೇ ನಾಯಕ ಎನಿಸಿಕೊಳ್ಳುತ್ತಾನೆ. ನಾಯಕ ಅವನು ಸಮರ್ಥನಾಗಿರಬೇಕು, ಅವನು ತನ್ನ ಒಂದು ತಂಡಕ್ಕೆ ನಿರ್ದೇಶನವನ್ನು ನೀಡುವಂಥವನಾಗಿರಬೇಕು, ಮಾರ್ಗದರ್ಶನವನ್ನು ನೀಡುವಂಥವನಾಗಿರಬೇಕು ಮತ್ತು ತಂಡದ ಎಲ್ಲ ಸದಸ್ಯರ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕು ಮತ್ತು ಕಾರ್ಯ ಸಾಧನೆಗಾಗಿ ಅವನು ಆ ಸಮೂಹದ ಮುಂದಾಳತ್ವವನ್ನು ವಹಿಸಿಕೊಂಡು ಮುನ್ನಡೆಸಬೇಕಾದಂತಹ ಎಲ್ಲ ಸಾಮರ್ಥ್ಯಗಳು ಅವನಲ್ಲಿ ಇರಬೇಕು. ಅಂತಹ ನಾಯಕ ಉತ್ತಮವಾದಂತಹ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಾಯಕ ಮತ್ತು ಸಮೂಹ ಇವೆರಡೂ ಪರಸ್ಪರ ಪೂರಕವಾದಂತಹ ವಿಷಯಗಳಾಗಿವೆ. ನಾಯಕನಿಲ್ಲದೆ ಸಮೂಹವಿಲ್ಲ, ಸಮೂಹವಿಲ್ಲದೆ ನಾಯಕನಿಲ್ಲ. ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಒಬ್ಬ ನಾಯಕ ಯಶಸ್ವಿ ಆಗಬೇಕಾದರೆ ಅವನನ್ನು ಹಿಂಬಾಲಿಸುವಂತಹ, ಅವನ ಆಜ್ಞೆಗಳನ್ನು ಪಾಲಿಸುವಂತಹ, ಅವನಿಗೆ ಸಹಕಾರ ನೀಡುವಂತಹ, ಅವನಲ್ಲಿ ವಿಶ್ವಾಸವಿಡುವಂತಹ ಒಂದು ವಿಶ್ವಸ್ತರಾದಂತಹ ಸದಸ್ಯರು ಅವನ ತಂಡದಲ್ಲಿ ಇರಬೇಕಾಗ್ತದೆ. ಅಂದಾಗ ಮಾತ್ರ ಆ ತಂಡ ಅಥವಾ ಆ ಒಂದು ಗುಂಪು ಅಥವಾ ಆ ಒಂದು ಸಂಸ್ಥೆ ಅಥವಾ ಆ ಒಂದು ದೇಶ ತನ್ನ ಗುರಿಯನ್ನು ಈಡೇರಿಸಿಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ವಿದ್ಯಾರ್ಥಿಗಳೇ, ನಾಯಕ ತನ್ನ ಗುಂಪಿನ ಯಶಸ್ವಿಗೆ ಹೇಗೆ ಕಾರಣನಾಗ್ತಾನೆ, ಏನೆಲ್ಲ ಅರ್ಹತೆಗಳನ್ನು ಅವನು ಹೊಂದಿರಬೇಕು ಅಂತಕ್ಕಂಥ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ನಾಯಕತ್ವದ ಕುರಿತು ನಮ್ಮ ಶರಣರಾದಂತಹ ಬಸವಣ್ಣನವರು ಭಾಳ ಅತ್ಯಂತ ಅದ್ಭುತವಾದಂಥ ಮಾತನ್ನು ಹೇಳಿದ್ದಾರೆ. ಅವರು ತಮ್ಮ ವಚನದಲ್ಲಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯ ಒಡೆಯ ಅಂದರೆ ಆ ಮನೆಯ ನಾಯಕ. ಪ್ರತಿಯೊಂದು ಕುಟುಂಬಕ್ಕೂ ಒಬ್ಬ ನಾಯಕ ಬೇಕು, ಪ್ರತಿಯೊಂದು ಗುಂಪಿಗೂ ಒಬ್ಬ ನಾಯಕ ಬೇಕು, ಪ್ರತಿಯೊಂದು ತರಗತಿಗೆ ಒಬ್ಬ ನಾಯಕ ಬೇಕು, ಪ್ರತಿಯೊಂದು ಸಂಸ್ಥೆಗೆ ಒಬ್ಬ ನಾಯಕ ಬೇಕು. ಹೀಗೆ ಎಲ್ಲೆಡೆ ನಾಯಕ ಇರಲೇಬೇಕು. ನಾಯಕನಿಲ್ಲದಂತಹ ಒಂದು ತಂಡ ಅದು ನಾವಿಕನಿಲ್ಲದ ಹಡಗಿನಂತಾಗ್ತದೆ. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ. ಮನೆಯಲ್ಲಿ ನಾಯಕ ಇಲ್ಲದೇ ಇದ್ದರೆ ಮನೆಯಲ್ಲಿ ದೈನಂದಿನವಾಗಿ ಅದನ್ನು ಸ್ವಚ್ಛವಾಗಿ ಇಡದೇ ಇದ್ದರೆ ಮನೆಯೊಳಗೆ ಹುಲ್ಲು ಬೆಳೀತದೆ, ಮನೆಯೊಳಗೆ ರಜೆ ತುಂಬುತ್ತದೆ, ಕಸ ತುಂಬುತ್ತದೆ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ. ಇದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಮನೆ ಅಂತಕ್ಕಂಥದ್ದು ಭೌತಿಕವಾದಂಥದ್ದು. ಆದರೆ ನಮ್ಮಲ್ಲೇ, ನಮ್ಮ ಮನಸ್ಸಿನಲ್ಲೇ ನಮ್ಮ ಮನಸ್ಸನ್ನು ಆಳುವಂತಹ ಮನೆಯೊಡೆಯ, ನಮ್ಮಲ್ಲಿರ್ತಕ್ಕಂತಹ ಆತ್ಮಬಲ, ನಮ್ಮಲ್ಲಿರ್ತಕ್ಕಂಥ ಒಂದು ಅಂತರಾತ್ಮ ಅದು ಇದೆಯೋ ಇಲ್ವೋ, ಇಲ್ಲದೇ ಇದ್ದರೆ ನಾವು ಅಶಿಸ್ತು ಅಥವಾ ಒಂದು ಯಾವುದೇ ಗೊತ್ತು ಗುರಿಗಳಿಲ್ಲದ ಜೀವನವನ್ನು ನಡೆಸ್ತೇವೆ ಅಂತ. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ. ನಮ್ಮ ಮನೊಳಗೆ ನಮ್ಮ ಅಂತರಾತ್ಮ, ನಮ್ಮ ಆಂತರಿಕ ಒಂದು ಶಕ್ತಿ ಇಲ್ಲದೇ ಇದ್ದರೆ ನಮ್ಮ ಮನಸ್ಸಿನೊಳಗೆ ಯಾವಾಗಲೂ ನಾವು ಸುಳ್ಳು, ಮೋಸ, ವಂಚನೆ ಇವುಗಳಿಗೆ ನಾವು ಗುರಿಯಾಗ್ತೇವೆ. ಜೊತೆಗೆ ಮನದೊಳಗೆ ವಿಷಯ ತುಂಬಿ ನಮ್ಮ ಹಲವಾರು ಬಯಕೆಗಳು, ಇಚ್ಛೆಗಳು, ಆಸಕ್ತಿಗಳು, ಇವೆಲ್ಲ ವಿಷಯಾತ್ಮಕವಾದಂತಹ ಒಂದು ವಿಷಯಗಳು ನಮ್ಮನ್ನು ಆವರಿಸಿಕೊಂಡು ನಾವು ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅಥವಾ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಅದು ತೊಡಕನ್ನು ಉಂಟಾಗ್ತದೆ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಇಲ್ಲ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಮನೆಯೊಳಗೆ ಮನೆಯೊಡೆಯ ಇಲ್ಲ. ಹೀಗಾಗಿ ನಮ್ಮ ಮನ ಅಜ್ಞಾನದ ಅಂಧಕಾರದಲ್ಲಿದೆ. ಹೀಗಾಗಿ ಅದನ್ನು ಮುನ್ನಡೆಸುವಂತಹ ಒಬ್ಬ ನಾಯಕ ಅತ್ಯಂತ ಅವಶ್ಯಕವಾಗಿ ಬೇಕು. ನೋಡಿ ಎಂಥ ಅದ್ಭುತವಾದಂತಹ ಅದು ಬಾಹ್ಯ ಪ್ರಪಂಚಕ್ಕೂ ಬಾಹ್ಯ ಬದುಕಿಗೂ ಅನ್ವಯ ಆಗ್ತದೆ.
ಮತ್ತು ನಮ್ಮ ಆಂತರಿಕ ವಿಕಾಸಕ್ಕೂ ನಮ್ಮ ಆಂತರಿಕ ಮನಸ್ಸಾಕ್ಷಿಗೂ ಇದು ಅನ್ವಯವಾಗುವಂತಹ ಅದ್ಭುತವಾದಂತಹ ವಚನ ನೋಡಿ. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಇಲ್ಲ ಕೂಡಲ ಸಂಗಮ ದೇವ. ಎಂಥ ಅದ್ಭುತವಾದಂತಹ ಮಾತು. ನಾಯಕನಿಲ್ಲದೆ ನಮ್ಮ ಯಾವುದೇ ಒಂದು ಬದುಕಿನಲ್ಲಿ ಯಾವುದೇ ಒಂದು ಗುರಿಯನ್ನು ಸಾಧಿಸಬೇಕಾದರೆ ನಮಗೆ ನಾಯಕತ್ವ ಬೇಕು. ಅದರ ಒಂದು ಐಹಿಕವಾಗಿ ಮತ್ತು ಪ್ರಾಪಂಚಿಕವಾಗಿ ಮತ್ತು ಪಾರಮಾರ್ಥಿಕವಾಗಿ ಅಂತಹ ಒಂದು ನಾಯಕತ್ವ, ಒಂದು ಗುರಿ, ಒಂದು ನಿರ್ದೇಶನ, ಒಂದು ಮಾರ್ಗದರ್ಶನ, ಒಂದು ನಾಯಕತ್ವ ಬೇಕು ಅನ್ನುವುದನ್ನು ನಾವು ಈ ವಚನದಲ್ಲಿ ಕಾಣ್ತೇವೆ. ದ 4 pillars ಆಫ್ ದಿ ಎಫೆಕ್ಟಿವ್ ಲೀಡರ್ಶಿಪ್. ಒಬ್ಬ ಸಮರ್ಥ ನಾಯಕನಿಗೆ ಈ 4 ಒಂದು ಆಧಾರ ಸ್ತಂಭಗಳು, ಅವನಲ್ಲಿ ಈ ಗುಣಗಳು, ಲಕ್ಷಣಗಳು ಅವನಲ್ಲಿ ಇರಲೇಬೇಕು ಅಂತ. ಏನು? ಇಂಟಿಗ್ರಿಟಿ, ಎಲ್ಲರನ್ನ ಒಂದುಗೂಡಿಸಿಕೊಂಡು ಹೋಗ್ತಕ್ಕಂತಹ ಒಗ್ಗಟ್ಟು, ಐಕ್ಯತೆ, ಭಾವೈಕ್ಯತೆ ನಾಯಕನಲ್ಲಿ ಇರಬೇಕು. ಅವನು ಗುಂಪುಗಾರಿಕೆ ಮಾಡೋದಾಗಲಿ ಅಥವಾ ಕೆಲವೇ ಜನರ ಗುಂಪು ಕಟ್ಟಿಕೊಂಡು ಉಳಿದವರನ್ನು ಶೋಷಣೆ ಮಾಡ್ತಕ್ಕಂಥದ್ದಾಗಲಿ ಅವನು ಮಾಡಬಾರ್ದು. ಎಲ್ಲರನ್ನ ಸಮಾನವಾಗಿ ಕಾಣುವಂತಹ ಮನೋಭಾವ ನಾಯಕನಲ್ಲಿರಬೇಕು. ಹಾಗೆಯೇ ಅವನಿಗೆ ಅಕೌಂಟಬಿಲಿಟಿ, ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅವನಿಗೆ ಜವಾಬ್ದಾರಿ ಇರಬೇಕು. ಅವನ ಹತ್ರ ಒಂದು ಬದ್ಧತೆ ಇರಬೇಕು. ಅವನು ಮಾಡುವ ಕೆಲಸಕ್ಕೆ ಪ್ರತಿಯೊಂದಕ್ಕೂ ಸಹ ಅವನು ಲೆಕ್ಕ ಇರಬೇಕು ಅಂತ, ಅವನು ಬದ್ಧತೆ ಇರಬೇಕು. ಅಂತಹ ಮಾತ್ರ ಯಶಸ್ವಿ ನಾಯಕನಾಗಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ನಾಯಕನಾಗಿರ್ತಕ್ಕಂಥವನು ಪ್ರತಿದಿನ ಹೊಸ ಹೊಸ ವಿಷಯಗಳನ್ನು ಕಲಿತಾ ಇರಬೇಕು ಅಂತ, ಲರ್ನಿಂಗ್. ತನ್ನ ತಂಡದ ಅತ್ಯಂತ ಕಿರಿಯ ಸದಸ್ಯನಿಂದಲೂ ಕೆಲವೊಮ್ಮೆ ಅವನು ವಿಷಯಗಳನ್ನು ಕಲಿಬೇಕಾಗ್ತದೆ. ಅದು ಯಶಸ್ವಿ ನಾಯಕನ ಲಕ್ಷಣ. ನನಗೆಲ್ಲ ಗೊತ್ತಿದೆ, ನನಗೇನು ಯಾರು ಹೇಳಬೇಕಾಗಿಲ್ಲ ಅನ್ನುವಂತಹ ಒಂದು ಧೋರಣೆ ನಾಯಕನಲ್ಲಿದ್ದರೆ ಅವನು ಯಶಸ್ವಿ ನಾಯಕನಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಶೇರಿಂಗ್, ತನಗೆ ಅನಿಸಿದಂತಹ ತಾನು ಕಾರ್ಯರೂಪಕ್ಕೆ ತರಬೇಕಾದಂತಹ ವಿಚಾರಗಳನ್ನು ತನ್ನ ತಂಡದ ಎಲ್ಲ ಸದಸ್ಯರ ಜೊತೆ ಅವನು ನಿರಂತರವಾಗಿ ಹಂಚಿಕೊಳ್ತಾ ಇರಬೇಕು. ಅದಕ್ಕೇನಾದರೂ ಸಲಹೆ ಸೂಚನೆಗಳನ್ನು ಬಂದರೆ ಅದನ್ನು ಆ್ಯಡ್ ಮಾಡ್ತಾ ಇರಬೇಕು. ಹೀಗೆ ಬಹಳ ಮುಖ್ಯವಾಗಿ ಈ 4 ಅಂಶಗಳು ಒಬ್ಬ ಯಶಸ್ವಿ ನಾಯಕನಲ್ಲಿ ಅತ್ಯಂತ ಅಗತ್ಯವಾಗಿ ಇರಲೇಬೇಕಾಗ್ತದೆ. ಇಂಟಿಗ್ರಿಟಿ, ಅಕೌಂಟಬಿಲಿಟಿ, ಲರ್ನಿಂಗ್ ಆ್ಯಂಡ್ ಶೇರಿಂಗ್. ಈ 4 ಒಂದು ಮುಖ್ಯವಾದಂತಹ, ಬಹಳ ಪ್ರಮುಖವಾದಂತಹ ಅಂಶಗಳು ಪ್ರತಿಯೊಬ್ಬ ನಾಯಕನಲ್ಲಿ ಇರಲೇಬೇಕಾಗ್ತದೆ. ವಾಟ್ ಈಸ್ ಲೀಡರ್ಶಿಪ್? ನಾಯಕತ್ವ ಅಂದ್ರೇನು? ಜನರನ್ನು ಮುನ್ನಡೆಸುವಂತಹ, ಒಂದು ಸಮೂಹವನ್ನು ತನ್ನ ಒಂದು ಅಭಿಪ್ರಾಯದ, ತನ್ನ ಒಂದು ವಿಚಾರಗಳ ಮೂಲಕ ಜನರನ್ನು ಮುನ್ನಡೆಸುವಂತಹ ಯೋಗ್ಯವಾದಂತಹ, ಸಮರ್ಥವಾದಂತಹ ಲಕ್ಷಣಗಳು ಅವನಲ್ಲಿರಬೇಕು. ಲೀಡಿಂಗ್ ದ ಪೀಪಲ್, ಜನರನ್ನು ಮುನ್ನಡೆಸುವಂತಹ ಅಧಿಕಾರ ಅವನಲ್ಲಿರಬೇಕು. ಇನ್ಫ್ಲುಯೆನ್ಸಿಂಗ್ ದ ಪೀಪಲ್, ಜನರ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಅವನ ಹತ್ರ ಇರಬೇಕು. ಅವನು ನಾಯಕ ಎನಿಸ್ಕೊಳ್ತಾನೆ. ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಅರವಿಂದ್ ಘೋಷ್ರವರು, ಇವರೆಲ್ಲ ಬಹುದೊಡ್ಡ ನಾಯಕರಾಗಿದ್ದರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಜನರನ್ನು ಪ್ರಭಾವಿತಗೊಳಿಸಿದರು, ಜನರ ಮೇಲೆ ಪ್ರಭಾವವನ್ನು ಬೀರಿದರು. ಅವರು ಹೇಳಿದ್ದೆಲ್ಲವನ್ನ ಜನರು ಅವರು ಬಹಳ ನಿಷ್ಠೆಯಿಂದ, ಬಹಳ ವಿಧೇಯತೆಯಿಂದ ಪಾಲಿಸುವಂತಹ ಪ್ರಭಾವವನ್ನು ಜನರ ಮೇಲೆ ಹೊಂದಿದ್ದರು. ಹೀಗಾಗಿ ಅವರು ಯಾವುದೇ ಒಂದು ಕರೆಯನ್ನು ಕೊಟ್ಟರೆ ಜನ ಚಾಚು ತಪ್ಪದೆ ಅವರನ್ನು ಪಾಲಿಸ್ತಾ ಇದ್ದರು, ಅವರನ್ನು ಹಿಂಬಾಲಿಸ್ತಾ ಇದ್ದರು. ಅವರಲ್ಲಿ ಅಷ್ಟೊಂದು ಪ್ರಾಮಾಣಿಕತೆ ಇತ್ತು. ಕಮಾಂಡಿಂಗ್ ಪೀಪಲ್ ಅಂತ, ಜನರ ಮೇಲೆ ನಿಯಂತ್ರಣ ಹೊಂದುವಂಥದ್ದು ಸಮರ್ಥ ನಾಯಕನ ಲಕ್ಷಣ. ಅವರು ಹೇಳಿದ್ದನ್ನು, ಅವರು ಒಂದು ಕರೆ ಕೊಟ್ಟರೆ ತಕ್ಷಣ ಎಲ್ಲರೂ ಅದನ್ನು ಅನುಸರಿಸ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅಸಹಕಾರ ಚಳವಳಿಗೆ, ಉಪ್ಪಿನ ಸತ್ಯಾಗ್ರಹಕ್ಕೆ ಅಥವಾ ಇನ್ನಾವುದೇ ಒಂದು ಕರೆಗೆ, ಸ್ವದೇಶಿ ಚಳವಳಿಗೆ ಅವರು ಕರೆ ಕೊಟ್ಟಾಗ ಜನ ಅವರನ್ನು ಹೇಗೆ ಹಿಂಬಾಲಿಸಿದರು. ಇಡೀ ದೇಶ ಮಹಾತ್ಮ ಗಾಂಧೀಜಿಯವರ ಮಾತನ್ನು ಕೇಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದು ಸಮರ್ಥ ನಾಯಕನ ಲಕ್ಷಣ. ಲೀಡಿಂಗ್ ಪೀಪಲ್, ಇನ್ಫ್ಲುಯೆನ್ಸಿಂಗ್ ಪೀಪಲ್, ಕಮಾಂಡಿಂಗ್ ಪೀಪಲ್. ಹೀಗೆ ಜನರನ್ನು ಮುನ್ನಡೆಸುವಂತಹ, ಅವರ ಮೇಲೆ ಪ್ರಭಾವ ಬೀರುವಂಥ, ಅವರ ಮೇಲೆ ನಿಯಂತ್ರಣ ಹೊಂದುವಂತಹ ಮತ್ತು ಗೈಡಿಂಗ್ ಪೀಪಲ್ ಅಂತ, ಜನರಿಗೆ ಮಾರ್ಗದರ್ಶನ ನೀಡುವಂತಹ ಲಕ್ಷಣಗಳು ನಾಯಕರಲ್ಲಿ ಇರ್ತವೆ. ವಿಭಿನ್ನದ ಪ್ರಕಾರದ ನಾಯಕರನ್ನು ನಮ್ಮ ಸಮಾಜದಲ್ಲಿ ಕಾಣ್ತೇವೆ. ನಾಯಕರು ಅಂದರೆ ಎಲ್ಲ ನಾಯಕರು ಎಲ್ಲ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ನಾಯಕರು. ಸುಧಾರಕ ನಾಯಕರು, ಸಮಾಜ ಸುಧಾರಣೆ ಅಥವಾ ದೇಶವನ್ನು ಸುಧಾರಣೆ ಮಾಡಬೇಕು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸುಧಾರಣೆಯನ್ನು ತರುವಂತಹ ನಾಯಕರು ನಮ್ಮ ಮಧ್ಯೆ ಆಗಿ ಹೋಗಿದ್ದಾರೆ, ಇದ್ದಾರೆ, ಮುಂದೆಯೂ ಇರ್ತಾರೆ. ರಾಜಾರಾಮ್ ಮೋಹನ್ ರಾಯರು ಅಂತಹ ಒಬ್ಬ ಶ್ರೇಷ್ಠ ಸುಧಾರಕ ನಾಯಕರು. ಸಾಮಾಜಿಕ ಒಂದು ಬದಲಾವಣೆಯಲ್ಲಿ, ಒಂದು ಸುಧಾರಣೆಯಲ್ಲಿ ಅವರ ಪಾತ್ರ ಬಹಳ ಪ್ರಮುಖವಾಗಿರತಕ್ಕಂಥದ್ದು.
ಬೆಂಗಾಲಿ, ಇಂಗ್ಲೀಷ್, ಪರ್ಷಿಯನ್, ಸಂಸ್ಕೃತ, ಜರ್ಮನ್ ಹೀಗೆ ಹಲವು ಭಾಷೆಗಳನ್ನು ಕಲಿತ ಪ್ರಕಾಂಡ ಪಾಂಡಿತ್ಯವನ್ನು ಪಡೆದಿರತಕ್ಕಂಥ ರಾಜಾರಾಮ್ ಮೋಹನ್ ರಾಯರು ಅಂದು ನಮ್ಮ ಸಮಾಜದಲ್ಲಿ ತಲೆದೋರಿರತಕ್ಕಂತಹ ಮೂಢನಂಬಿಕೆಗಳನ್ನು, ಅಂಧಶ್ರದ್ಧೆಗಳನ್ನು ಹೊಡೆದೋರಿಸಲಿಕ್ಕೆ ಅವರು ನಾಯಕತ್ವವನ್ನು ವಹಿಸಿಕೊಂಡರು. ಅವರ ನಾಯಕತ್ವದಲ್ಲಿ ಸತಿ ಸಹಗಮನ ಪದ್ಧತಿ ಮತ್ತು ಈ ಬಾಲ್ಯ ವಿವಾಹ ನಿಷೇಧದಂತಹ ಅನೇಕ ಸಾಮಾಜಿಕ ಪಿಡುಗುಗಳನ್ನು ಹೊಡೆದೋಡಿಸಿದರು. ಬಹುದೊಡ್ಡ ಒಂದು ಸಾಮಾಜಿಕ ಸುಧಾರಕ ನಾಯಕರಾಗಿ ಅವರು ಹೊರಹೊಮ್ಮಿದರು. ಹಾಗೆ ಸಾಮಾಜಿಕ ಸುಧಾರಣೆಯ ಚಳುವಳಿಯ ನಾಯಕರಲ್ಲಿ ಅಗ್ರಗಣ್ಯರಾಗಿರತಕ್ಕಂಥವರು ಸ್ವಾಮಿ ದಯಾನಂದ ಸರಸ್ವತಿಯವರು, ಸ್ವಾಮಿ ವಿವೇಕಾನಂದರವರು, ಅಲಿಗಢ್ ಚಳುವಳಿಯ ಮೂಲಕ ಸರ್ ಸೈಯದ್ ಅಹಮದ್ ಖಾನ್ರವರು, ಹೀಗೆ ಹಲವಾರು ನಾಯಕರು, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಅರವಿಂದ್ ಘೋಷರು ಮತ್ತು ಶರಣರು, ದಾಸರು, ಇವರೆಲ್ಲ ಸಮಾಜದಲ್ಲಿ ತಲೆದೋರಿರತಕ್ಕಂತಹ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಮೂಢನಂಬಿಕೆಗಳು ಇವುಗಳನ್ನು ಹೊಡೆದೋಡಿಸುವಲ್ಲಿ ಶರಣರಾದಿಯಾಗಿ ಬಸವಣ್ಣನವರು, ಅಲ್ಲಮ ಪ್ರಭುಗಳು, ರಾಜಾರಾಮ್ ಮೋಹನ್ ರಾಯರು, ಸ್ವಾಮಿ ದಯಾನಂದ ಸರಸ್ವತಿಯವರು, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಸರ್ ಸೈಯದ್ ಅಹಮದ್ ಖಾನ್ರವರು, ಸೋದರಿ ನಿವೇದಿತಾ ಅವರು, ಥಿಯಾಸಫಿಕಲ್ ಸೊಸೈಟಿ ಮೂಲಕ ಹೀಗೆ ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಸಾಮಾಜಿಕ ಒಂದು ಬದಲಾವಣೆಯನ್ನು ಅವರು ತಂದರು. ಹಾಗೆಯೇ ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇರವರು ಅವರು ರಾಜಕೀಯ ನಾಯಕರೂ ಹೌದು, ಸಾಮಾಜಿಕ ಸುಧಾರಕ ನಾಯಕರೂ ಹೌದು. ವರ್ಣಭೇದ ನೀತಿಯನ್ನು ಹೊಡೆದೋಡಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದರು. ಹಾಗೆಯೇ ಅಮೆರಿಕದ ಅಧ್ಯಕ್ಷರಾದಂತಹ ಅಬ್ರಹಾಂ ಲಿಂಕನ್ರವರು. ನಂತರ ಪ್ರಜ್ಞಾವಂತ ನಾಯಕರು ತಮ್ಮ ಜ್ಞಾನದ ಮೂಲಕ, ತಮ್ಮ ಬರವಣಿಗೆಗಳ ಮೂಲಕ ಜನಮಾನಸದಲ್ಲಿ ಬದಲಾವಣೆಯನ್ನು ತಂದಿರತಕ್ಕಂಥವರು ಮತ್ತು ಭಾಳ ಪುರಾತನ ಕಾಲದಿಂದಲೂ ತಲೆಯೂರಿರ್ತಕ್ಕಂತಹ ಮೌಢ್ಯಗಳನ್ನು ಹೊಡೆದೋಡಿಸುವಲ್ಲಿ ಹೊಸ ವಿಚಾರಗಳನ್ನು, ಹೊಸ ವಾದಗಳನ್ನು ಹುಟ್ಟುಹಾಕಿರ್ತಕ್ಕಂಥ ನಾಯಕರು ಕಾರ್ಲ್ ಮಾರ್ಕ್ಸ್ರವರು ಸಮಾಜವಾದಿ ಸಿದ್ಧಾಂತವನ್ನು ಪ್ರತಿಪಾದಿಸುವುದರ ಮೂಲಕ ಪ್ರಪಂಚದಲ್ಲಿ ಅವರು ಸಮಾನತೆಯನ್ನು, ಸ್ವಾತಂತ್ರ್ಯವನ್ನು, ಸಹೋದರತ್ವವನ್ನು ಅವರು ಬೆಳೆಸಲಿಕ್ಕೆ ಕಾರಣೀಭೂತರಾದರು. ಹಾಗೆ ಗಾಂಧೀಜಿಯವರು ಅನೇಕ ಹೊಸ ವಿಚಾರಗಳನ್ನು, ಅದರಲ್ಲೂ ವಿಶೇಷವಾಗಿ ಸಾಮಾನ್ಯ ಜನರಿಗೆ ಅತ್ಯಂತ ಅವಶ್ಯವಾದಂತಹ ಸ್ವಾತಂತ್ರ್ಯ ಹೋರಾಟವನ್ನು ವಿಭಿನ್ನವಾದಂತಹ ಒಂದು ಮಾದರಿಗಳ ಮೂಲಕ, ಸತ್ಯಾಗ್ರಹದ ಮೂಲಕ, ಸತ್ಯಕ್ಕಾಗಿ ಆಗ್ರಹಿಸುವುದರ ಮೂಲಕ, ನಿರಸನಗಳನ್ನು ಮಾಡುವುದರ ಮೂಲಕ, ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯವನ್ನು ಗಳಿಸುವುದು ಹೇಗೆ ಅನ್ನುವ ವಿಚಾರದಲ್ಲಿ ಹಲವಾರು ಹೊಸ ಒಂದು ವಿಧಾನಗಳನ್ನು ಹುಟ್ಟುಹಾಕಿದರು ಮತ್ತು ಯಶಸ್ವಿಯಾದರು. ಹೀಗೆ ಪ್ರಜ್ಞಾವಂತ ನಾಯಕರು ಹೊಸ ವಿಚಾರಗಳನ್ನು ನಾವು ಯುರೋಪಿನ ಇತಿಹಾಸದಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿಯ ನಂತರ ಅಥವಾ ಫ್ರಾನ್ಸಿನ ಮಹಾಕ್ರಾಂತಿಯ ಸಂದರ್ಭದಲ್ಲಿ ಅನೇಕ ಹೊಸ ದಾರಿಗಳು, ತತ್ವಜ್ಞಾನಿಗಳು, ಅವರು ರೂಸೋ ಆಗಿರ್ಬೋದು, ಮಾಂಟೆಸ್ಕೋ ಆಗಿರ್ಬೋದು, ಡಿಡೇರೋ ಆಗಿರ್ಬೋದು, ಅವರೆಲ್ಲ ಹೊಸ ವಿಚಾರಗಳನ್ನು ಜಗತ್ತಿಗೆ ಹರಿಯಬಿಟ್ಟರು. ಅದರಿಂದ ಜನರಲ್ಲಿ ಪ್ರಜ್ಞೆ, ಜ್ಞಾನ ಮೂಡಿ ಅವರು ತಮ್ಮ ಒಂದು ಅಜ್ಞಾನದ ಸಂಕೋಲೆಗಳನ್ನು ತೊಡೆದುಕೊಂಡು ಅವರು ಹೊಸ ಮನ್ವಂತರವನ್ನು ಹುಟ್ಟುಹಾಕಿದರು. ಅನೇಕ ಕ್ರಾಂತಿಗಳ ಮೂಲಕ ಬದಲಾವಣೆಯನ್ನು ತಂದರು. ಹಿಂಸಾತ್ಮಕವಾದಂತಹ ಬದಲಾವಣೆಗಳು ಯುರೋಪಿನಲ್ಲಿ ಆದರೆ ಅಹಿಂಸೆಯ ಮೂಲಕ ಗಾಂಧೀಜಿಯವರು ಭಾರತದಲ್ಲಿ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರು. ಹಾಗೆಯೇ ಸಾಂಪ್ರದಾಯಿಕ ನಾಯಕರು ಸಾಮಾಜಿಕ ಸುಧಾರಣೆಗಳನ್ನು, ಬದಲಾವಣೆಗಳನ್ನು ಕೇವಲ ಸಾಮಾಜಿಕ ಮತ್ತು ಧಾರ್ಮಿಕ ಅಷ್ಟೇ ಅಲ್ಲ, ಅವರು ಸಮಗ್ರ ಬದುಕಿನ ಬದಲಾವಣೆಗಳನ್ನು ಮಾಡಲಿಕ್ಕೆ ಅನೇಕ ನಾಯಕರು ನಮ್ಮ ಮಧ್ಯೆ ಆಗಿ ಹೋಗಿದ್ದಾರೆ ಮತ್ತು ಇದ್ದಾರೆ. ಗೌತಮ ಬುದ್ಧ, ಶಂಕರಾಚಾರ್ಯರು, ಬಸವಣ್ಣನವರು, ವಿವೇಕಾನಂದರವರು ಸಾಂಪ್ರದಾಯಿಕವಾದಂತಹ ಮೌಲ್ಯಗಳನ್ನು ಎತ್ತಿ ಹಿಡಿಯೋದ್ರ ಮೂಲಕ ಭಾರತದ ಪರಂಪರೆಯನ್ನು, ಭಾರತೀಯ ಸಂಸ್ಕೃತಿಯನ್ನು ಅವರು ಎತ್ತಿ ಹಿಡಿದರು ಮತ್ತು ಅಂತಹ ವಿಚಾರಗಳನ್ನು ಜನಮಾನಸದಲ್ಲಿ ತುಂಬಿ ಬದಲಾವಣೆಯನ್ನು ತಂದರು. ಪ್ರತಿಯೊಬ್ಬರೂ ಸಹ ಅವರ ಬದುಕಿನ ಕಾಲದಲ್ಲಿ ಅವರನ್ನು ಜನ ಆದರಿಸಿದರು, ಅವರ ವಿಚಾರಗಳನ್ನು ಜನ ಸ್ವೀಕರಿಸಿದರು ಮತ್ತು ಅವರ ಹಾದಿಯಲ್ಲಿ ಅವರು ನಡೆದರು. ಸಂಸ್ಥೆಯ ನಾಯಕರು, ಈಗ ಪ್ರತಿಯೊಂದು ಸಂಸ್ಥೆಗೂ ಒಬ್ಬರು ನಾಯಕರು ಇರ್ತಾರೆ. ಒಂದು ಕಾಲೇಜ್ ಇದ್ದರೆ ಅಲ್ಲಿ ಪ್ರಾಂಶುಪಾಲರು ಇರ್ತಾರೆ, ಒಂದು ಯೂನಿವರ್ಸಿಟಿ ಇದ್ದರೆ ವೈಸ್ ಚಾನ್ಸಲರ್ ಇರ್ತಾರೆ. ಅವರು ಹೇಗಿರಬೇಕಂದ್ರೆ ಆ ಸಂಸ್ಥೆಯ ಮುಖ್ಯಸ್ಥರು ಅಲ್ಲಿರತಕ್ಕಂತಹ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಎಲ್ಲರ ಮೇಲೆ ಪ್ರಭಾವವನ್ನು ಬೀರುವಂತಿರಬೇಕು, ಅವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀಡುವಂತಿರಬೇಕು, ಅವರು ಮಾದರಿಯಾಗಿರಬೇಕು. ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರತಕ್ಕಂಥವರು ಇಡೀ ವಿಶ್ವವಿದ್ಯಾಲಯದ ಸಮಗ್ರ ಬೋಧಕೇತರ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಗಾಢವಾದಂತಹ ಪ್ರಭಾವ ಬೀರುವಂತಹ ವ್ಯಕ್ತಿತ್ವವನ್ನು ಹೊಂದಿರಬೇಕು. ಅಂದಾಗ ಮಾತ್ರ ಅವರ ಒಂದು ವಿಚಾರಧಾರೆಗಳು, ಅವರ ಮಾರ್ಗದರ್ಶನದಲ್ಲಿ ಆ ವಿಶ್ವವಿದ್ಯಾಲಯ ಅಥವಾ ಕಾಲೇಜು, ಆ ಸಂಸ್ಥೆ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ರಾಜಕೀಯ ನಾಯಕರು ಸಹ ತಮ್ಮ ಒಂದು ವಿಚಾರಗಳ ಮೂಲಕ ಭಾಳಷ್ಟು ಪರಿಣಾಮಕಾರಿಯಾಗಿ ಬದಲಾವಣೆಗಳನ್ನು ತರಬಲ್ಲರು. ಸಮಾಜದಲ್ಲಿ ಹಲವಾರು ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ.
ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು ಅನೇಕ ಹೊಸ ಯೋಜನೆಗಳ ಮೂಲಕ ಭಾರತದ ಆರ್ಥಿಕ ಪ್ರಗತಿಗೆ ಮತ್ತು ದೇಶದ ಪ್ರಗತಿಗೆ ಹಲವಾರು ಯೋಜನೆಗಳನ್ನು ರೂಪಿಸಿದರು. ಹಾಗೆ ಶಾಸ್ತ್ರಿಯವರು ಪ್ರಜಾಪ್ರಭುತ್ವ ನಾಯಕರು ಮತ್ತು ನಿರಂಕುಶ ನಾಯಕರು ಅನ್ನುವಂತಹ ಎರಡು ರೀತಿಯ ನಾಯಕರನ್ನು ನಾವು ಕಾಣ್ತೇವೆ. ನಾಯಕರಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿದು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಅನೇಕ ಜನೋಪಯೋಗಿ ಕೆಲಸಗಳನ್ನು ಮಾಡತಕ್ಕಂತಹ ನಾಯಕರು ನಮ್ಮೆದುಗಿದ್ದಾರೆ. ಹಾಗೆಯೇ ನಿರಂಕುಶ ನಾಯಕರು ನಮ್ಮ ಒಂದು ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ನಿರಂಕುಶ ನಾಯಕರು ತಾತ್ಕಾಲಿಕವಾಗಿ ಜಯಶೀಲರಾಗಿ ಸಾಕಷ್ಟು ಅಭಿವೃದ್ಧಿ ಪ್ರಗತಿಯನ್ನು ಸಾಧಿಸಿದ್ದರೂ ಸಹ ಅವರ ಒಂದು ವಾದ ಅಥವಾ ಅವರ ಒಂದು ಪದ್ಧತಿ ಬಹುಕಾಲ ಬಾಳಲಿಲ್ಲ ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಿಟ್ಲರ್ ಆಗಿರ್ಬೋದು, ಮುಸೋಲಿನಿ ಆಗಿರ್ಬೋದು, ಅವರ ವಿಚಾರಗಳು, ಅವರ ಒಂದು ಬದುಕಿನ ಪದ್ಧತಿ ಅಥವಾ ಜೀವನ ವಿಧಾನಗಳು ಅವು ಎಲ್ಲರಿಗೂ ಸರ್ವಕಾಲಕ್ಕೂ ಮೆಚ್ಚುಗೆಯಾಗಲಿಲ್ಲ. ಫ್ಯಾಸಿಸಮ್ ಆಗಿರ್ಬೋದು, ನ್ಯಾಜಿಸಮ್ ಆಗಿರ್ಬೋದು, ಅಥವಾ ಈ ರೀತಿಯ ತಾವೇ ಶ್ರೇಷ್ಠ ಅನ್ನುವಂತಹ ಒಂದು ಸರ್ವಾಧಿಕಾರಿ ಧೋರಣೆ ಅವು ಬಹುಕಾಲ ಬಾಳಲಿಲ್ಲ. ಸರ್ವರಿಗೂ ಮಾನ್ಯವಾದಂತಹ ಪ್ರಜಾಪ್ರಭುತ್ವದ ಮೌಲ್ಯಗಳು ಇವತ್ತು ಪ್ರಪಂಚದಲ್ಲಿ ಹೆಚ್ಚು ಜನಮನ್ನಣೆಯನ್ನು ಪಡೆದಿರತಕ್ಕಂಥ ಸಂಗತಿಯನ್ನು ಕಾಣ್ತೇವೆ. ಹೀಗೆ ಸುಧಾರಣೆಯನ್ನು ಮಾಡುವಂತಹ ನಾಯಕರು, ಪ್ರಜ್ಞಾವಂತ ನಾಯಕರು, ಸಾಂಪ್ರದಾಯಿಕ ನಾಯಕರು, ಸಂಸ್ಥೆಯ ನಾಯಕರು, ರಾಜಕೀಯ ನಾಯಕರು ಇವರೆಲ್ಲರೂ ಸಹ ತಮ್ಮ ತಂಡವನ್ನು ಅಥವಾ ತಮ್ಮ ದೇಶವನ್ನು ಮುನ್ನಡೆಸುವಲ್ಲಿ ಬಹುಮುಖ್ಯವಾದಂತಹ ಪಾತ್ರ ಮತ್ತು ಪ್ರಭಾವವನ್ನು ವಹಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನಾಯಕನ ಲಕ್ಷಣಗಳೇನು? ಬಹಳ ಪ್ರಮುಖವಾಗಿ ನಾಯಕನಲ್ಲಿರಬೇಕಾಗಿರ್ತಕ್ಕಂಥದ್ದು ಅವನು ವೈಯಕ್ತಿಕವಾಗಿ ಒಬ್ಬ ಸಾಧಕನಾಗಿರಬೇಕು. ಅವನು ಬರೀ ಗೈಡಿಂಗ್ ಮಾಡೋದು, ಮಾರ್ಗದರ್ಶನ ಮಾಡೋದು ಅಥವಾ ನಿರ್ದೇಶನ ಮಾಡೋದು ಅಷ್ಟೇ ಅಲ್ಲ, ಸ್ವತಃ ಅವನು ಕಠಿಣ ಪರಿಶ್ರಮಿಯಾಗಿರಬೇಕು. ಹಲವಾರು ಸಾಧನೆಗಳನ್ನು ಅವನು ಮಾಡಿರಬೇಕು. ವೈಯಕ್ತಿಕವಾಗಿ ಅವನು ಕೆಲಸ ಮಾಡುವಂಥವನಾಗಿರಬೇಕು. ಅಂದಾಗ ಮಾತ್ರ ಅವನಿಗೆ, ಈಗ ಒಬ್ಬ ಬಹುದೊಡ್ಡ ಇಂಜಿನಿಯರ್ ಆಗಿರತಕ್ಕಂಥವನು, ಚೀಫ್ ಇಂಜಿನಿಯರ್ ಆಗಿರತಕ್ಕಂಥವನಿಗೆ ಆ ಕ್ಷೇತ್ರದಲ್ಲಿನ ಎಲ್ಲ ಅನುಭವ ಅವನಿಗೆ ಇರಬೇಕು. ಒಂದು ಸಂಸ್ಥೆಯ ಮುಖ್ಯಸ್ಥನಾಗುವವನಿಗೆ ಆ ಸಂಸ್ಥೆಯ ಕಾರ್ಯವಿಧಾನಗಳು ಎಲ್ಲವೂ ಅವನಿಗೆ ಗೊತ್ತಿರಬೇಕು. ಅದರಲ್ಲಿ ಅವನು ಅತ್ಯುತ್ತಮವಾದಂತಹ ಸಾಧನೆಗಳನ್ನು ಮಾಡಿರಬೇಕು. ಒಂದು ಕಾಲೇಜಿನ ಪ್ರಾಂಶುಪಾಲರು ಆಗಿರಬೇಕು ಅಂದರೆ ಅವರಿಗೆ ಆ ಕಾಲೇಜಿನ ಆಗುಹೋಗುಗಳು ಮತ್ತು ಬೋಧನೆ, ಸಂಶೋಧನೆ ಮತ್ತು ಕಲಿಕೆ ಈ ಎಲ್ಲ ವಿಧಾನಗಳ ಬಗ್ಗೆ ಸಮಗ್ರವಾದಂತಹ ಅರಿವು ಇರಬೇಕು ಮತ್ತು ಅವರು ಅದರಲ್ಲಿ ಸಾಧನೆಗಳನ್ನು ಮಾಡಿರಬೇಕು. ವೈಯಕ್ತಿಕವಾಗಿ ಅವರು ಸಾಧಕರಾಗಿರಬೇಕು. ಮತ್ತು ನಾಯಕನಾಗದವನಿಗೆ ಬಹಳ ಪ್ರಮುಖವಾಗಿ ತಾಳ್ಮೆ ಇರಬೇಕು. ಎಲ್ಲರನ್ನ ಸರಿದೂಗಿಸಿಕೊಂಡು ಹೋಗುವಂತಹ ಯಾವುದೇ ಹಂತದಲ್ಲೂ ತಾಳ್ಮೆಗೆಟ್ಟು ಅವನು ಆ ಒಂದು ತಂಡವನ್ನು ನಿರ್ವಹಿಸುವಲ್ಲಿ ಎಡವುವಂತಾಗಬಾರ್ದು. ಅವನಲ್ಲಿ ತಾಳ್ಮೆ ಇರಬೇಕು, ಸಹಿಷ್ಣುತೆ ಇರಬೇಕು, ವಿಶಾಲವಾದಂತಹ ಮನೋಭಾವ ಇರಬೇಕು. ತನ್ನ ಗುಂಪಿನ ಎಲ್ಲ ಸದಸ್ಯರ ಮಾತನ್ನು ಕೇಳಿ ಅದಕ್ಕೆ ಸೂಕ್ತವಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ಮುನ್ನಡೆಸುವಂತಹ ಒಂದು ಹೃದಯ ವೈಶಾಲ್ಯತೆ ಅವನಲ್ಲಿ ಇರಬೇಕು. ಮತ್ತು ಉತ್ಸಾಹ ಇರಬೇಕು ನಾಯಕನಲ್ಲಿ. ಪ್ರತಿಯೊಂದು ಕೆಲಸವನ್ನು ಹಿಡಿದ ಕೆಲಸವನ್ನು ಇಡದೆ ಅದನ್ನು ಮುಗಿಸುವ ತನಕ ಅವನು ವಿರಮಿಸದಂತೆ ಅತ್ಯಂತ ಉತ್ಸಾಹದ ಬುಗ್ಗೆಯಾಗಿರಬೇಕು, ಚಿಂತನದ ಚಿಲುಮೆಯಾಗಿರಬೇಕು. ಅವನಲ್ಲಿ ಭತ್ತದ ಉತ್ಸಾಹವಿರಬೇಕು. ಈ ಕೆಲಸವನ್ನು ನಾಳೆ ಮಾಡಿದರೆ ಆಯಿತು, ನಾಡಿದ್ದು ಮಾಡಿದರೆ ಆಯಿತು, ಇದು ಮಾಡದೇ ಇದ್ದರೆ ಏನಾಗ್ತದೆ ಅನ್ನುವಂತಹದ್ದು ಅವನ ಹತ್ರ ಇರಬಾರ್ದು. ಅವನು ಪ್ರಭಾವಕಾರಿ ವ್ಯಕ್ತಿತ್ವವನ್ನು ಹೊಂದಿರಬೇಕು. ಬಹಳ ಜನರ ಮೇಲೆ ಪ್ರಭಾವವನ್ನು ಬೀರುವಂಥ ಸ್ವಭಾವದವನಾಗಿರಬೇಕು. ಅವನು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಅವನು ಎಲ್ಲರನ್ನ ಅನುಮಾನದಿಂದ ನೋಡುವಂತಹ ಪ್ರವೃತ್ತಿಯವನಾಗಿರಬಾರ್ದು. ಶ್ರಮವನ್ನು ಎಲ್ಲರಿಗೂ ಕಾರ್ಯವನ್ನು ಹಂಚಬೇಕು. ಶ್ರಮ ವಿಭಜನೆಯ ತತ್ವವನ್ನು ಅಳವಡಿಸಿಕೊಂಡು ಅವನಲ್ಲಿ ಎಲ್ಲ ಒಂದು ಕಾರ್ಯವನ್ನು ಅವನು ವಿಶ್ವಾಸದಿಂದ ನಡೆಸಿಕೊಂಡು ಹೋಗಬೇಕು. ಅವನಲ್ಲಿ ಧೈರ್ಯವಿರಬೇಕು. ನಾಯಕನಲ್ಲಿ ಬಹಳ ಪ್ರಮುಖವಾಗಿರಬೇಕಾದಂತಹ ಒಂದು ಲಕ್ಷಣ ಏನಂತಂದರೆ ಅವನು ಧೈರ್ಯಶಾಲಿಯಾಗಿರಬೇಕು. ಯಾವುದಕ್ಕೂ ಎದೆಗುಂದದೆ ಅವನು ಮುನ್ನುಗ್ಗುವಂತಹ ಯಾವುದೇ ಹಿಡಿದ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಅವನಲ್ಲಿ ಧೈರ್ಯ ಇರಬೇಕು, ತ್ಯಾಗ ಮನೋಭಾವ ಇರಬೇಕು ಮತ್ತು ಸಮೂಹ ಮನೋವಿಜ್ಞಾನದ ಜ್ಞಾನ ಇರಬೇಕು. ತನ್ನ ತಂಡದ ಸದಸ್ಯರಲ್ಲಿ ಬಹಳ ವಿಚಿತ್ರವಾದಂತಹ ಮನೋಭಾವದ ಜನರು ಇರ್ತಾರೆ. ಎಲ್ಲರನ್ನ ತಿಳಿದುಕೊಳ್ಳುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ, ಎಲ್ಲರನ್ನ ಅರ್ಥ ಮಾಡಿಕೊಳ್ಳುವಂತಹ ಮತ್ತು ಅವರೊಂದಿಗೆ ವ್ಯವಹರಿಸುವಂಥ, ಯಾರ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನುವಂತಹ ಒಂದು ಜ್ಞಾನ ನಾಯಕನಿಗೆ ಅತ್ಯಂತ ಅವಶ್ಯಕವಾಗಿ ಇರಲೇಬೇಕು. ಈ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥವನು ಒಬ್ಬ ಸಮರ್ಥ ನಾಯಕನಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅವನಲ್ಲಿ ದಯೆ ದಾಕ್ಷಿಣ್ಯಗಳಿರಬೇಕು. ಅವನು ಸ್ವಾವಲಂಬಿಯಾಗಿರಬೇಕು. ಅವನಿಗೆ ಸಮಯ ಸ್ಫೂರ್ತಿ ಇರಬೇಕು. ಟೈಮ್ ಮ್ಯಾನೇಜ್ಮೆಂಟ್, ಅವನಿಗೆ ಭಾಳ ಚೆನ್ನಾಗಿ ಸಮಯವನ್ನು ನಿರ್ವಹಣೆ ಮಾಡುವಂಥ ಸ್ಫೂರ್ತಿ ಇರಬೇಕು. ಅವನಿಗೆ ಸ್ನೇಹಪರನಾಗಿರಬೇಕು. ಎಲ್ಲರೊಂದಿಗೆ ಅವನು ಸ್ನೇಹದಿಂದ ವರ್ತಿಸಬೇಕು. ಹಾಸ್ಯ ಪ್ರವೃತ್ತಿ ಇರಬೇಕು.
ಸಂಘಟನಾ ಶಕ್ತಿ ಇರಬೇಕು. ತನ್ನ ತಂಡವನ್ನು ಹೇಗೆ ಸಂಘಟಿಸಬೇಕು ಅನ್ನುವಂತಹ ಒಂದು ಶಕ್ತಿ ಅವನಲ್ಲಿರಬೇಕು. ಅವನು ನಿಸ್ವಾರ್ಥಿಯಾಗಿರಬೇಕು, ನಿರ್ಭಯನಾಗಿರಬೇಕು, ಸಾಮಾಜಿಕ ಕಳಕಳಿ, ಸಾಮಾಜಿಕ ಕಾಳಜಿ ಅವನಿಗಿರಬೇಕು. ಅವನ ಮಾತನಾಡುವ ಶೈಲಿ ಭಾಳ ಚೆನ್ನಾಗಿರಬೇಕು. ಕಮ್ಯುನಿಕೇಟ್ ಮಾಡುವ ಸಂವಹನ ಕೌಶಲ್ಯ ಅವನ ಹತ್ರ ಚೆನ್ನಾಗಿರಬೇಕು. ಯಾರೊಂದಿಗೆ ಯಾವ ಥರ ಮಾತಾಡಬೇಕು, ಯಾರನ್ನು ಯಾವ ರೀತಿ ಆಧರಿಸಬೇಕು, ಒಳ್ಳೆಯ ಕೆಲಸ ಮಾಡಿದವರಿಗೆ ಯಾವ ರೀತಿ ಅಭಿನಂದಿಸಬೇಕು, ಯಾರನ್ನು ಕೆಲಸ ಮಾಡದೇ ಇದ್ದರೆ ಹೀಗೆ ಅವರನ್ನು ಎಷ್ಟು ಪ್ರಮಾಣದಲ್ಲಿ ದಂಡಿಸಬೇಕು, ಇವೆಲ್ಲ ಅವನಿಗೆ ಗೊತ್ತಿರಬೇಕು. ಅವನು ಸಾಹಸ ಪ್ರವೃತ್ತಿಯವನಾಗಿರಬೇಕು. ನಾಯಕ ಹೇಗೆ ರೂಪುಗೊಳ್ತಾನೆ? ಯಾರು ನಾಯಕರಾಗ್ಬೋದೇ? ನಾನೇ ನಾಯಕನಲ್ಲ. ನಾವು ನಾಯಕರ ಒಂದು ಕಡೆ ನಾವು ಯಾರೋ ಒಬ್ಬ ನಾಯಕನ ಅಡಿಯಲ್ಲಿ ಕೆಲಸ ಮಾಡ್ತಿದ್ರೆ ಮತ್ತೊಂದು ಕಡೆ ನಾವು ನಾಯಕರಾಗಿರ್ತೇವೆ ಅಂತ. ನಾವು ಕ್ಲಾಸ್ ರೂಮ್ನಲ್ಲಿ, ಶಿಕ್ಷಕರು ಕ್ಲಾಸ್ ರೂಮ್ನಲ್ಲಿ ನಾಯಕರಾಗಿರ್ತಾರೆ. ಮನೆಗೆ ಬಂದರೆ ಮನೆಯ ಯಜಮಾನನಾಗಿ ನಾವು ನಾಯಕರಾಗಿರ್ತೇವೆ. ಅಥವಾ ಸಂಸ್ಥೆಯಲ್ಲಿ ನಾವು ನಮ್ಮ ಮುಖ್ಯಸ್ಥರ ಅಡಿಯಲ್ಲಿ ನಾವು ಅವರ ಅನುಯಾಯಿಗಳಾಗಿರ್ತೇವೆ. ಹೀಗೆ ನಾಯಕತ್ವ ಅಂತಕ್ಕಂಥದ್ದು ಎಲ್ಲೆಡೆ ಇದೆ. ಎಲ್ಲರೂ ಒಂದಿಲ್ಲ ಒಂದು ಹಂತದಲ್ಲಿ ನಾವು ನಾಯಕತ್ವವನ್ನು ವಹಿಸ್ಕೊಳ್ತೇವೆ. ನಾವು ಮನೆಯ ಯಜಮಾನ ನಾವಾಗಿದ್ದರೆ ನಾವು ನಾಯಕರೇ. ಒಂದು ತರಗತಿಯಲ್ಲಿ ನಾವು ಶಿಕ್ಷಕರು ನಾಯಕರಾಗಿರ್ತೇವೆ. ಅಥವಾ ವಿದ್ಯಾರ್ಥಿಗಳನ್ನು ನಾವು ಶಿಸ್ತು ಮತ್ತು ನಿಯಮಗಳಿಗೆ ಬದ್ಧರಾಗಿ ನಡೆದುಕೊಳ್ಳಿಕ್ಕೆ ನಾವೆಲ್ಲ ಅವರನ್ನು ಪ್ರೇರೇಪಣೆ ಮಾಡುವುದಿಲ್ಲವೇ? ಹೀಗಾಗಿ ಶಿಕ್ಷಕರು ಸಹ ತರಗತಿಯಲ್ಲಿ ಸಹ ನಾಯಕರಾಗಿರ್ತಾರೆ. ನಾಯಕ ಹೇಗೆ ರೂಪುಗೊಳ್ತಾನೆ? ಬೈ ಬರ್ತ್ ಯಾರಾದರೂ ನಾಯಕರಾಗಲಿಕ್ಕೆ ಸಾಧ್ಯವಾ? ನೋ. ಹುಟ್ಟಿನಿಂದಲೇ ಯಾರೂ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ಅವರು ನಾಯಕತ್ವ ಹೇಗೆ ರೂಪುಗೊಳ್ತದೆ? ಪರಿಸ್ಥಿತಿಯ ಒತ್ತಡಗಳಿಂದ ಅವರು ನಾಯಕರಾಗ್ಬೋದು. ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಯಾರೂ ಆ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಮುಂದೆ ಆಗದೇ ಇದ್ದಾಗ ಜನರಲ್ಲಿ ಒಬ್ಬ ನಾಯಕ ಹುಟ್ಟಿ ಬರ್ಬೋದು. ಆಕಸ್ಮಿಕವಾಗಿ ನಾಯಕ ಹುಟ್ಟಿ ಬರ್ತಾನೆಯೇ? ಆಕಸ್ಮಿಕವಾಗಿ ಹುಟ್ಟುವ ಸಾಧ್ಯತೆಗಳು ಇಲ್ಲ. ಸಾಧನೆಯ ಮೂಲಕ, ತನ್ನ ಕೆಲಸದ ಮೂಲಕ, ಜ್ಞಾನದ ಮೂಲಕ, ತನ್ನ ಬುದ್ಧಿವಂತಿಕೆಯ ಮೂಲಕ ನಾಯಕ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇದೆ. ಕಲಿಕೆಯ ಅನುಭವಗಳಿಂದ ಒಬ್ಬ ನಾಯಕ ಹುಟ್ಟಿ ಬರ್ತಾನೆ. ತನ್ನ ಅನುಭವಗಳು, ತನ್ನ ಜೀವನದಲ್ಲಿ ಆಗಿರತಕ್ಕಂತಹ ಅನುಭವಗಳ ಒಂದು ಜ್ಞಾನದಿಂದ ನಾಯಕ ಉದಯಿಸುತ್ತಾನೆ. ದೈವದತ್ತವಾಗಿ ಯಾರೂ ನಾಯಕರಾಗೋದಿಲ್ಲ. ಕೆಲವರು ಹೇಳ್ತಿರ್ತಾರೆ, ಅಯ್ಯೋ ಅದಕ್ಕೆ ದೈವ ಬೇಕು, ಇಲ್ಲ ಅದೃಷ್ಟ ಬೇಕು ಸರ್ ನಾಯಕ ಆಗಬೇಕಾದ್ರೆ, ಲೀಡರ್ ಆಗಬೇಕಾದ್ರೆ. ಎಲ್ಲರೂ ಒಂದಿಲ್ಲ ಒಂದು ಹಂತದಲ್ಲಿ ನಾವು ನಾಯಕರೇ. ಒಬ್ಬ ದೊಡ್ಡ ಪೊಲಿಟಿಷಿಯನ್ನೇ ನಾಯಕರು ಅಥವಾ ಒಂದು ಸಂಸ್ಥೆಯ ಮುಖ್ಯಸ್ಥರೇ ನಾಯಕರು ಅಂತಲ್ಲ. ಒಂದಿಲ್ಲ ಒಂದು ಹಂತದಲ್ಲಿ ಪ್ರತಿಯೊಬ್ಬರೂ ನಾವು ಕೆಲವೊಮ್ಮೆ ನಾಯಕತ್ವವನ್ನು ವಹಿಸ್ಕೊಳ್ಬೇಕಾಗ್ತದೆ. ನಾವೆಲ್ಲರೂ ಒಂದಿಲ್ಲ ಒಂದು ಹಂತದಲ್ಲಿ ನಾಯಕರೇ ಅಂತಕ್ಕಂಥದ್ದನ್ನು ನೋಡಬೇಕು. ನಾಯಕನು ಅದಕ್ಕಿರ್ತಕ್ಕಂಥವನು. ನಾಯಕತ್ವ ಹೇಗೆ ಅದು ಹುಟ್ಟುತ್ತದೆ? ಹುಟ್ಟಿನಿಂದ ಬರುವುದಿಲ್ಲ, ದೈವದತ್ತವಾಗಿ ಬರುವುದಿಲ್ಲ, ಅದು ಅದೃಷ್ಟವೂ ಅಲ್ಲ. ಅದು ಕಲಿಕೆಯಿಂದ, ಅನುಭವಗಳಿಂದ ನಾಯಕ ರೂಪುಗೊಳ್ತಾನೆ. ತನ್ನ ಅನುಭವಗಳಿಂದ, ಜ್ಞಾನದಿಂದ ಅವನು ನಾಯಕನಾಗಿ ರೂಪುಗೊಳ್ತಾನೆ. ತರಬೇತಿಯ ಮೂಲಕ ನಾಯಕನನ್ನು ರೂಪಿಸಬಹುದು. ನಿರಂತರವಾದಂತಹ ತರಬೇತಿಯ ಮೂಲಕ ನಾಯಕತ್ವವನ್ನು ನಾವು ರೂಪಿಸಬಹುದಾಗಿದೆ. ಶಾಲಾ ಕಾಲೇಜುಗಳಲ್ಲಿ ತರಗತಿಗಳಲ್ಲಿ ನಾವು ತರಗತಿಯನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಕ್ಲಾಸ್ ಮಾನಿಟರ್ ಅಂತೇಳಿ ಒಬ್ಬ ವಿದ್ಯಾರ್ಥಿಯನ್ನು ಸೆಲೆಕ್ಟ್ ಮಾಡ್ತೇವೆ. ಅವನು ಹಾಗೆ ಕಂಟಿನ್ಯೂ ಆಗಿ 1 ವರ್ಷ 2 ವರ್ಷ ಮಾನಿಟರ್ ಆಗಿದ್ದರೆ ಅವನಲ್ಲಿ ನಾಯಕತ್ವದ ಲಕ್ಷಣಗಳು ಅವನಲ್ಲಿ ರೂಪುಗೊಳ್ತವೆ. ಅವನಿಗೆ ತರಬೇತಿ ಸಿಗ್ತದೆ, ಅಂತಹ ಅನುಭವ ಆಗ್ತದೆ. ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ನಾವು ನಾಯಕತ್ವದ ತರಬೇತಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಬೇರೆ ಬೇರೆ ಒಂದು ಶಾಲಾ ಕಾಲೇಜುಗಳಲ್ಲಿರುವಂತಹ ಬೇರೆ ಬೇರೆ ಒಂದು ಸಂಘಟನೆಗಳು, ಬೇರೆ ಬೇರೆ ಅಥವಾ ಘಟಕಗಳಿಂದ, ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆ ಆಗಿರ್ಬೋದು, ಅಥವಾ ಅದು ಬೇರೆ ರೀತಿಯ ಸಂಘಟನೆಗಳಿಂದ ಆಗಿರ್ಬೋದು, ಅದು ಶಾಲಾ ಕಾಲೇಜುಗಳಲ್ಲಿರುವಂತಹ ಬೇರೆ ಬೇರೆ ಘಟಕಗಳು, ಅದು NSS ಆಗಿರ್ಬೋದು, NCC ಆಗಿರ್ಬೋದು, ಅಥವಾ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು, ರೇಂಜರ್ಸ್ ಆ್ಯಂಡ್ ರೋವರ್ಸ್ ಆಗಿರ್ಬೋದು. ಈ ಥರದ ಬೇರೆ ಬೇರೆ ಇವುಗಳ ಮೂಲಕ ನಾಯಕ ರೂಪುಗೊಳ್ತಾನೆ. ಆಟದ ತಂಡದ ನಾಯಕರು ರೂಪುಗೊಳ್ತಾರೆ. ಆಟದಲ್ಲಿ ಬಹಳ ಚೆನ್ನಾಗಿ ತಂಡವನ್ನು ಮುನ್ನಡೆಸುವಂತಹ ಚಾಕಚಕ್ಯತೆ ಯಾರಿಗಿದೆಯೋ ಅಂಥವರನ್ನು ನಾಯಕರನ್ನಾಗಿ ನಾವು ಚೂಸ್ ಮಾಡ್ತೇವೆ, ಅವರನ್ನು ಸೆಲೆಕ್ಟ್ ಮಾಡ್ತೇವೆ. ಕ್ರಿಕೆಟ್ ತಂಡದ ನಾಯಕ, ವಾಲಿಬಾಲ್, ಕಬಡ್ಡಿ, ಹೀಗೆ ತಂಡದ ನಾಯಕರಾಗಿ ರೂಪುಗೊಳ್ಳವರಲ್ಲಿ ನಾಯಕತ್ವದ ಲಕ್ಷಣಗಳು ಅವರಲ್ಲಿ ತರಬೇತಿಯ ಮೂಲಕ ಮೂಡ್ತವೆ. ಹಾಗೆ ಅಧ್ಯಯನದ ಮೂಲಕ, ಚರಿತ್ರೆಗಳನ್ನು ಓದುವುದರ ಮೂಲಕ ಪ್ರಭಾವಿತರಾಗಿ ನಾಯಕರಾಗ್ತಾರೆ. ಜೀವನ ಚರಿತ್ರೆಗಳನ್ನು ಅಥವಾ ಬಹುದೊಡ್ಡ ಉತ್ತಮವಾದಂತಹ ಕೃತಿಗಳನ್ನು ಓದುವುದರ ಮೂಲಕ, ಸ್ಫೂರ್ತಿ ಪಡೆಯುವುದರ ಮೂಲಕ ನಾಯಕರಾಗಿ ರೂಪುಗೊಳ್ತಾರೆ. ಮಹಾತ್ಮ ಗಾಂಧೀಜಿಯವರು ಒಂದು ಕೃತಿಯನ್ನು ಓದುವುದರ ಮೂಲಕ, ಆ ಕೃತಿಯ ಮೂಲಕ ನಾನು ಪ್ರಭಾವಿತನಾಗಿ ಭಾಳಷ್ಟು ಪ್ರಭಾವಿತನಾದೆ ಅಂತ ಹೇಳ್ತಾರೆ. ಹಾಗೆ ನೈತಿಕ ಮತ್ತು ಧಾರ್ಮಿಕ ಶಿಕ್ಷಣದ ಮೂಲಕ ನಾಯಕರು ರೂಪುಗೊಳ್ತಾರೆ.
ಹೀಗೆ ತರಬೇತಿ ಮೂಲಕ ನಾಯಕರನ್ನು ರೂಪಿಸಲಿಕ್ಕೆ ಸಾಧ್ಯ ಇದೆ. ಬೇರೆ ಬೇರೆ ಘಟಕಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರಿಗೆ ತರಬೇತಿ ಸಿಗ್ತದೆ, ಅದರ ಮೂಲಕ ಅವರು ನಾಯಕತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಗಾಂಧೀಜಿಯವರು ಜಾನ್ ರಸ್ಕಿನ್ನ ಅನ್ಟು ದಿ ಲಾಸ್ಟ್ ಅನ್ನುವಂಥ ಕೃತಿಯನ್ನು ಓದಿ ಪ್ರಭಾವಿತರಾದರು. ಹಾಗೆಯೇ ಅವರು ಶ್ರವಣನ ಪಿತೃಭಕ್ತಿ ಮತ್ತು ರಾಮನ ಒಂದು ಪಿತೃವಾಕ್ಯ ಪರಿಪಾಲನೆ ಇವುಗಳನ್ನು ನೋಡಿ ಪ್ರಭಾವಿತರಾಗಿ ಸತ್ಯ ಹರಿಶ್ಚಂದ್ರನ ಒಂದು ನಾಟಕವನ್ನು ನೋಡಿ ಪ್ರಭಾವಿತರಾದರು. ಮುಂದೆ ಅವರು ನಾಯಕರಾಗಲಿಕ್ಕೆ ಅದು ಸ್ಫೂರ್ತಿಯನ್ನು ನೀಡಿತು ಅಂತ ನಾವು ಕೇಳ್ತೇವೆ. ಹೀಗೆ ಒಬ್ಬ ನಾಯಕ ಉತ್ತಮವಾದಂತಹ ತರಬೇತಿಯ ಮೂಲಕ ನಾಯಕನನ್ನು ರೂಪಿಸಲಿಕ್ಕೆ ಸಾಧ್ಯವಿದೆ. ನಾಯಕನ ಕಾರ್ಯಗಳೇನು, ನಾಯಕ ಏನು ಮಾಡಬೇಕು? ಬಹಳ ಪ್ರಮುಖವಾಗಿ ನಾಯಕ ತನ್ನ ತಂಡದ ಯಶಸ್ಸಿಗಾಗಿ ಅವನು ಪ್ಲ್ಯಾನಿಂಗ್ ಯೋಜನೆಯನ್ನು ರೂಪಿಸಬೇಕು ಅಂತ. ಅದು ಶಾಲಾ ಕಾಲೇಜು ಆಗಿರ್ಬೋದು, ಅಥವಾ ಒಂದು ಕಾರ್ಪೊರೇಟ್ ಸಂಸ್ಥೆ ಆಗಿರ್ಬೋದು, ಅಥವಾ ಒಂದು ರಾಜ್ಯ ಆಗಿರ್ಬೋದು, ಅಥವಾ ದೇಶದ ಒಂದು ಭವಿಷ್ಯ ಅಥವಾ ದೇಶದನ್ನು ಆಳುವಂತಹ ನಾಯಕರಾಗಿರ್ಬೋದು. ಅವರಲ್ಲಿ ಪ್ಲ್ಯಾನಿಂಗ್ ಇರಬೇಕು ಅಂತ, ಯೋಜನೆ ಇರಬೇಕು. ಕಾರ್ಯಗಳನ್ನು ಹಂತ ಹಂತವಾಗಿ ಹೇಗೆ ನೆರವೇರಿಸಬೇಕು, ಯಾವುದನ್ನು ಮೊದಲು ಮಾಡಬೇಕು, ಯಾವುದನ್ನು ನಂತರ ಮಾಡಬೇಕು, ಅದಕ್ಕೆ ಎಷ್ಟು ಹಣಕಾಸಿನ ನೆರವು ಬೇಕಾಗ್ತದೆ, ಎಷ್ಟು ಮಾನವ ಸಂಪನ್ಮೂಲ ಬೇಕಾಗ್ತದೆ, ಅದಕ್ಕೆ ಎಷ್ಟು ಕಾಲಾವಧಿ ಬೇಕಾಗ್ತದೆ, ಹೀಗೆ ಬಹಳ ವ್ಯವಸ್ಥಿತವಾಗಿ ಯೋಜನೆಯನ್ನು ರೂಪಿಸಬೇಕು. ಮತ್ತು ಸಂಘಟನಾ ಶಕ್ತಿ ಇರಬೇಕು. ನಾಯಕ ಮಾಡಬೇಕಾಗಿರ್ತಕ್ಕಂಥದ್ದು ಅವನಲ್ಲಿ ಸಂಘಟನೆ ಮಾಡುವಂಥ ಶಕ್ತಿ ಇರಬೇಕು. ತಾವು ನೆರವೇರಿಸಬೇಕಾದಂತಹ ಕಾರ್ಯವನ್ನು ವ್ಯವಸ್ಥಿತವಾಗಿ ಸಂಘಟಿಸುವಂತಹ ಯೋಜನೆಯನ್ನು ರೂಪಿಸುವಂತಹ ಶಕ್ತಿ ಅವನಲ್ಲಿರಬೇಕು. ಹಾಗೆಯೇ ನಿರ್ದೇಶನ ನೀಡುವಂತಹ ಒಂದು ಕಾರ್ಯ ನಾಯಕನು ಮಾಡಬೇಕಾಗ್ತದೆ. ತನ್ನ ತಂಡವನ್ನು ನಿರ್ದೇಶಿಸುವಂತಹ ಕಾರ್ಯವನ್ನು ಮಾಡಬೇಕು. ಯಾರು ಏನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಹೀಗೆ ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ನಿರ್ದೇಶಿಸುವಂತಹ ಕಾರ್ಯವನ್ನು ನಾಯಕ ಮಾಡಬೇಕಾಗ್ತದೆ. ಹಾಗೆ ಕಂಟ್ರೋಲಿಂಗ್, ನಿಯಂತ್ರಣ, ತನ್ನ ತಂಡದ ಸದಸ್ಯರ ಮೇಲೆ, ತನ್ನ ಪ್ರಜೆಗಳ ಮೇಲೆ, ತನ್ನ ಅನುಯಾಯಿಗಳ ಮೇಲೆ, ತನ್ನ ಹಿಂಬಾಲಕರ ಮೇಲೆ ಅವನು ನಿಯಂತ್ರಣವನ್ನು ಹೊಂದಿರಬೇಕಾಗ್ತದೆ. ತನ್ನ ಒಂದು ಹಿಂಬಾಲಕರನ್ನು ಯಾವ ಕಾರ್ಯದಲ್ಲಿ ತೊಡಗಿಸಬೇಕು, ಅವರನ್ನು ಹೇಗೆ ನಿಯಂತ್ರಿಸಬೇಕು ಅನ್ನುವಂಥದ್ದು ನಾಯಕನ ಕಾರ್ಯ, ಪ್ರಮುಖವಾದಂತಹ ಕಾರ್ಯ ಆಗಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂರವರ ಪ್ರಕಾರ ಸೃಜನಶೀಲ ನಾಯಕನಲ್ಲಿರಬೇಕಾದಂತಹ ಗುಣಗಳು ಯಾವುವು ಅಂತ ಹೇಳ್ತಾರೆ. ನಾಯಕತ್ವದ ಅಗತ್ಯವನ್ನು, ಹೇಗೆ ನಾಯಕತ್ವ ಬೇಕು ಅನ್ನುವುದನ್ನು ಅವರು ಪ್ರತಿಪಾದಿಸ್ತಾರೆ. ಒಂದು ತಂಡಕ್ಕೆ ನಾಯಕನಿಲ್ಲದೇ ಇದ್ದರೆ, ಒಂದು ದೇಶಕ್ಕೆ ನಾಯಕನಿಲ್ಲದೇ ಇದ್ದರೆ, ನಾಯಕ ನಿಲ್ಲದೇ ಇದ್ದರೆ ಅದು ನಾವಿಕನಿಲ್ಲದ ಹಡಗಿನಂತೆ ಅಂತ, ಡ್ರೈವರ್ ಇಲ್ಲದ ಒಂದು ವಾಹನದಂತೆ. ಹೀಗಾಗಿ ಅದಕ್ಕೆ ಒಬ್ಬ ನಾಯಕ ಬೇಕೇ ಬೇಕು. ನಾಯಕನ ಗುಣಗಳು ಹೇಗಿರಬೇಕು? ಅವನು ಉದಾತ್ತವಾಗಿರಬೇಕು, ಅವನು ಹೃದಯ ವೈಶಾಲ್ಯತೆಯನ್ನು ಹೊಂದಿರಬೇಕು, ಅವನು ಯೋಜನಾಬದ್ಧವಾಗಿರಬೇಕು, ಸಂಘಟನಾ ಶಕ್ತಿಯನ್ನು ಹೊಂದಿರಬೇಕು. ಹೀಗೆ ಹಲವಾರು ಅಂಶಗಳನ್ನು APJ ಅವರು ನಮಗೆ ವಿವರಿಸುತ್ತಾರೆ. ಹಾಗೆ ನಾಯಕ ಭವಿಷ್ಯದ ಬಹುದೂರವನ್ನು ನೋಡಬಲ್ಲಂತಹ ಅವನಿಗೆ ದೂರದೃಷ್ಟಿ ಇರಬೇಕು ಅಂತ ಅವರು ತಮ್ಮ ಗುರುಗಳನ್ನೇ APJ ಅಬ್ದುಲ್ ಕಲಾಂ ಅವರು ವಿಕ್ರಮ್ ಸಾರಾಭಾಯ್, ಸತೀಶ್ ಧವನ್ ಅವರನ್ನೇ ಆದರ್ಶವಾಗಿಟ್ಟುಕೊಂಡು ಅವರೊಬ್ಬ ರಾಕೆಟ್ ತಂತ್ರಜ್ಞಾನಿಯಾಗಿ ಅವರು ಗೆಲುವನ್ನು ಸಾಧಿಸಿರತಕ್ಕಂಥದ್ದನ್ನು ತಮ್ಮ ಉದಾಹರಣೆಗಳ ಮೂಲಕನೇ ಅವರು ಹೇಳ್ತಾರೆ. ನಾಯಕ ವೈಫಲ್ಯವನ್ನು ತಾಳಿಕೊಳ್ಳಬಲ್ಲವನಾಗಿರಬೇಕು. ನಾಯಕ ಬೇರೆಯವರೇ ಯಶಸ್ಸಿಗೆ ಸಂಭ್ರಮಿಸುವಂಥವನಾಗಿರಬೇಕು. ನೈತಿಕ ನಾಯಕತ್ವನ ಹೊಂದಿರಬೇಕು. ಔದ್ಯಮಿಕ ನಾಯಕತ್ವ ಇರಬೇಕು. ನಾಯಕತ್ವದಿಂದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಮತ್ತು ಸಬಲೀಕರಣ ನಾಯಕತ್ವದ ಗುರಿಯಾಗಿರಬೇಕು ಅಂತ ಹೇಳ್ತಾರೆ. ಅವರು ತಮ್ಮ ಒಂದು ವೃತ್ತಿಪರ ಬದುಕಿನ ಅನುಭವಗಳನ್ನೇ APJ ಅವರು ತಮ್ಮ ಒಂದು ಕೃತಿಯಲ್ಲಿ ಹಂಚಿಕೊಂಡಿದ್ದಾರೆ. ಒಂದು ಸಲ ಅವರು ಒಂದು ರಾಕೆಟನ್ನು ಉಡಾವಣೆ ಮಾಡಲಿಕ್ಕಾಗಿ ಎಲ್ಲ ರೀತಿಯ ತಯಾರನ್ನು ಮಾಡಿಕೊಂಡ್ರು. ಸಾಕಷ್ಟು ವೆಚ್ಚ ಅದಕ್ಕೆ ಆಯಿತು. ಅದನ್ನೆಲ್ಲ ಉಡಾವಣೆ ಮಾಡಿದರು, ಆದರೆ ಅದು ವಿಫಲ ಆಯಿತು. ಆಗ ಅವರ ಗುರುಗಳಾಗಿರ್ತಕ್ಕಂತಹ ಸತೀಶ್ ಧವನ್ರವರು ಪತ್ರಿಕಾಗೋಷ್ಠಿಯನ್ನು ಕರೆದಾಗ, ಇಲ್ಲ, ಈ ಸೋಲಿಗೆ ನಾನೇ ಹೊಣೆ ಅಂತ ಅವ್ರು ಮುಂದೆ ಬಂದ್ರಂತ. ಅದು ನಾಯಕನ ಲಕ್ಷಣ. ಅದೇ ಮತ್ತೊಂದು ಸಲ ಅದೇ ಪ್ರಯತ್ನವನ್ನು ಮತ್ತೆ ಮಾಡಿದ್ರು. ಆಗ ಅವರು ಸಫಲರಾದರು, ಪತ್ರಿಕಾಗೋಷ್ಠಿಯನ್ನು ಕರೆದರು. ಆಗ ಧವನ್ರವರು ಹಿಂದೆ ಸರಿದು, ಇದಕ್ಕೆಲ್ಲ ಕಾರಣರಾಗುತ್ತೆ, ಈ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥವರು ನನ್ನ ಶಿಷ್ಯರು, APJ ಅಬ್ದುಲ್ ಕಲಾಂ ಇವರೆಲ್ಲ ಇದನ್ನು ಸಾಧಿಸಿದ್ದಾರೆ ಅಂತ. ಹೀಗೆ ನಾಯಕನಾಗಿರ್ತಕ್ಕಂಥವನು ಅವನು ಜವಾಬ್ದಾರಿಯನ್ನು ಹೊರಲಿಕ್ಕೆ ಸಿದ್ಧ ಆಗಿರಬೇಕು. ಅವನು ವೈಫಲ್ಯದ ಹೊಣೆಯನ್ನು ಹೊತ್ತುಕೊಳ್ಳಬೇಕು. ಯಶಸ್ಸು ಬಂದಾಗ ಅವನು ಸಂಭ್ರಮವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಕಾಗು. ವೈಫಲ್ಯ ಉಂಟಾದರೆ, ಇಲ್ಲ ನಾನು ಕಾರಣ ಅಲ್ಲ, ಇವರೆಲ್ಲ ಕಾರಣ. ಯಶಸ್ಸು ಸಿಕ್ಕರೆ ಅದಕ್ಕೆ ನಾನೊಬ್ಬನೇ ಕಾರಣ ಅನ್ನುವಂಥ ಮನೋಭಾವ ಇರಬಾರ್ದು ಅಂತಕ್ಕಂಥದ್ದನ್ನು ಅವರು ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ. ಜಾಕ್ ವೆಲ್ಸ್ ಅಂತಕ್ಕಂತಹ ಒಬ್ಬ ಫೋರ್ಡ್ ಕಂಪನಿಯ ಒಬ್ಬ ನಿರ್ದೇಶಕ ನಾಯಕತ್ವಕ್ಕೆ 40 ಸೂತ್ರಗಳು ಅಂತ ಹೇಳ್ತಾನೆ. ಭಾಳ ಸಂಕ್ಷಿಪ್ತವಾಗಿ ನಾನು ಇದನ್ನು ಹೆಚ್ಚು ವಿವರಿಸಲಿಕ್ಕೆ ಹೋಗೋದಿಲ್ಲ. ಬದಲಾವಣೆಗೆ ಸ್ವತಃ ನಾಯಕ ಸಿದ್ಧನಿರಬೇಕು ಅಂತ.
40 ಸೂತ್ರಗಳನ್ನು ಅವ್ರು ಹೇಳ್ತಾರೆ. ನಾಯಕತ್ವಕ್ಕೆ ಬದಲಾವಣೆಗೆ ನಾಯಕ ಸ್ವತಃ ಸಿದ್ಧನಿರಬೇಕು. ನೀವೆಲ್ಲ ಚೇಂಜ್ ಆಗ್ರೆ ನಾನು ಚೇಂಜ್ ಆಗೋದಿಲ್ಲ ಅಂತಲ್ಲ. ಬದಲಾವಣೆಯ ಲಾಭವನ್ನು ವಿವರಿಸಬೇಕು, ಆದರೆ ಯಾರನ್ನೂ ಒತ್ತಾಯಿಸಬಾರ್ದು. ಎಲ್ಲರೊಂದಿಗೆ ಬೆರೆಯಬೇಕು ಅಂತ, ತನ್ನ ಎಲ್ಲ ಸಹ ಸದಸ್ಯರೊಂದಿಗೆ ಅವನು ಬೆರೆಯಬೇಕು. ಅವನು ಪ್ರತ್ಯೇಕವಾದಂತಹ AC ರೂಮ್ನ ಕ್ಯಾಬಿನ್ನಲ್ಲೇ ಇರಬಾರ್ದಂತ, ಎಲ್ಲರೊಂದಿಗೆ ಬೆರೆಯಬೇಕು. ಅವನು ಸಮರ್ಥರಿಗೆ ಕೆಲಸ ನೀಡಬೇಕು ಅಂತ, ಅಸಮರ್ಥರಿಗೆ ಕೆಲಸ ಕೊಟ್ಟು ಕೆಲಸವನ್ನು ಹಾಳು ಮಾಡಲಿಕ್ಕೆ ಹೋಗಬಾರ್ದು ಅಂತ. ಲೋಪದೋಷಗಳನ್ನು ತಿದ್ದುಕೊಳ್ಳಬೇಕು ಮತ್ತು ವಾಸ್ತವವಾದಿಯಾಗಿರಬೇಕು. ತನ್ನಲ್ಲಿರುವಂತಹ ಏನು ಅಸಮರ್ಥತೆ ಇದೆ, ಏನು ವೀಕ್ನೆಸ್ ಇದೆ, ಅದನ್ನು ತಿಳ್ಕೊಳ್ಬೇಕು ಮತ್ತು ತಿದ್ದುಕೊಳ್ಬೇಕು ಅಂತ. ಯಾವುದೇ ರೀತಿಯ ಹಿಂಜರಿಕೆ ಇರಕೂಡ್ದು ಅಂತ. ಹಾಗೆಯೇ ಸಮಸ್ಯೆಗಳ ಪರಿಹಾರಕ್ಕೆ ತನ್ನ ಕೈ ಕೆಳಗಿನವರ ಸಲಹೆ ಪಡೆಯಬೇಕು ಅಂತ. ಸಲಹೆ ಸೂಚನೆಗಳನ್ನು ಯಾರೋ ಎಕ್ಸ್ಪರ್ಟ್ಸೇ ಕೊಡಬೇಕಂತೇನಿಲ್ಲ. ತನ್ನ ಕೈ ಕೆಳಗೆ ಕೆಲಸ ಮಾಡುವಂತಹ ಒಬ್ಬ ಸಾಮಾನ್ಯ ಸಿಪಾಯಿಯೂ ಸಹ, ಒಂದು ಸಾಮಾನ್ಯ ಸೇವಕನೂ ಸಹ ಸಲಹೆ ನೀಡಬಹುದಲ್ಲ. ಹೀಗಾಗಿ ಎಲ್ಲವರ ಸಲಹೆ ಪಡೆಯಬೇಕು ಅಂತ. ನಾಯಕನೆಂದರೆ ಸುಪ್ರೀಂ ಅಧಿಕಾರಿ ಅಲ್ಲ, ಅವನೇನು ಬಾಸ್ ಅಲ್ಲ, ಅವನ ಎಲ್ಲರಲ್ಲಿ ಅವನೂ ಒಬ್ಬನಾಗಿರಬೇಕು ಅಂತ ಹೇಳ್ತಾರೆ. ಸೋಮಾರಿಗಳನ್ನು ಪಕ್ಕಕ್ಕಿರಿಸಬೇಕು, ಹೊಗಳು ಭಟ್ರನ್ನು ದೂರವಿರಿಸಬೇಕು. ಬಹಳ ಮುಖ್ಯವಾದಂಥ ಮಾತು. ಅಗತ್ಯವಿದ್ದವರನ್ನು ಮಾತ್ರ ತನ್ನ ಬಳಿ ಇಟ್ಟುಕೊಳ್ಳಬೇಕು. ತನ್ನ ಅನುಯಾಯಿಗಳ ಎಲ್ಲ ಹೆಸರುಗಳನ್ನು ನೆನಪಿಟ್ಕೊಳ್ಬೇಕು ಅಂತ. ಇದು ನಾಯಕನ ಬಗ್ಗೆ ತಮ್ಮ ಹಿಂಬಾಲಕರಿಗೆ ಅತ್ಯಂತ ಹೆಚ್ಚು ಗೌರವ ಉಂಟಾಗಲಿಕ್ಕೆ ಸಾಧ್ಯ ಆಗ್ತದೆ. ಯಾರ ಮೇಲೂ ಅಪಾದನೆ ಬಂದರೂ ಅವರನ್ನು ಕರೆದು ಚರ್ಚಿಸಬೇಕು ಅಂತ. ಯಾರ ಬಗ್ಗೆ ಯಾರೋ ಬಂದು ಚಾಡಿ ಹೇಳಿದರೆ, ಕಂಪ್ಲೇಂಟ್ ಮಾಡಿದರೆ ಶಿಸ್ತಿನ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಂತ. ಸ್ವತಃ ಅವರನ್ನೇ ಕರೆದು ಅವರೊಂದಿಗೆ ಚರ್ಚಿಸಬೇಕು, ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕು. ಹಾಗೆ ವರದಿಗಳನ್ನು ಆಧರಿಸಿ ಕೆಲಸ ಮಾಡಬೇಡಿ ಅಂತ. ಸ್ವತಃ ನೀವು ಪರಿಶೀಲಿಸಿ ನೇರ ಸಂಪರ್ಕವಿರಬೇಕು. ತನ್ನ ಒಂದು ಕೈ ಕೆಳಗೆ ಕೆಲಸ ಮಾಡುವಂಥವರೊಂದಿಗೆ ಎಲ್ಲರೊಂದಿಗೆ ನೇರವಾದಂಥ ಸಂಪರ್ಕ ಬರಬೇಕು. ಮಾನವ ಸಹಜವಾದ ಭಾವನೆಗಳಿರಬೇಕು ಅಂತ. ನಾನು ಬಾಸು, ನಾನು ಲೀಡರು, ನಾನು ಹೆಡ್ಡು ಅಂತೇಳಿ ಯಾವುದೇ ರೀತಿಯ ಭಾವನೆಗಳಿರದೆ ನಿರ್ಭಾವುಕರಾಗಿ ನಿಮ್ಮ ಸಣ್ಣದಸತೆಗೆ ಸಂತೋಷವಾಗಿರಿ. ಏನಾದರೂ ತಪ್ಪು ಮಾಡದೆ ಅವರನ್ನು ನೀವು ಸರಿದಾರಿಗೆ ತಿದ್ದಲಿಕ್ಕೆ ಅವರನ್ನು ದಂಡಿಸಿ, ಅಥವಾ ಅವರನ್ನು ದಂಡಿಸಿ. ಅವರು ಒಳ್ಳೆ ಕೆಲಸ ಮಾಡಿದರೆ ಅಭಿನಂದಿಸಿ, ಒಳ್ಳೆ ಕೆಲಸ ಮಾಡಿದರೆ ಅಭಿನಂದಿಸೋದೇ ಇಲ್ಲ, ಬರೀ ದಂಡಿಸೋದೇ ಒಂದೇ ಮಾಡಬೇಡಿ ಅಂತ. ಮಾನವ ಸಹಜವಾದಂತಹ ಭಾವನೆಗಳಿರಲಿ. ಪ್ರತಿಸ್ಪರ್ಧಿಗಳ ಬಗ್ಗೆ ಗಮನವಿರಲಿ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಒಂದು ಪ್ರತಿಸ್ಪರ್ಧಿಗಳಾಗಿರ್ತದೋ ಅವ್ರ ಬಗ್ಗೆ ಅವ್ರೇನು ಮಾಡ್ತಿದ್ದಾರೆ ಗಮನವಿರಲಿ. ಎಲ್ಲರಿಂದ ಭಯಭಕ್ತಿ ನಿರೀಕ್ಷಿಸಬೇಡಿ ಅಂತ. ಎಲ್ಲರೂ ನನಗೆ ಸೆಲ್ಯೂಟ್ ಹೊಡಿಬೇಕಂತ ನಿರೀಕ್ಷೆ ಮಾಡಬೇಡಿ ಅಂತ. ಒಬ್ಬ ನಿಮ್ಮ ಅನುಯಾಯಿ ಒಳ್ಳೆ ಕೆಲಸ ಮಾಡೋದು, ನೀವು ಹೇಳಿದ ಕೆಲಸವನ್ನು ಸರಿಯಾದ ಸಮಯಕ್ಕೆ ಸರಿಯಾಗಿ ಮಾಡೋದು ನಿಮಗೆ ತೋರಿಸಿದ ಗೌರವ ಭಾವನೆ. ಅದು ಕೆಲಸ ಮಾಡಲಾರ್ದೆ ಬರೀ ಸೆಲ್ಯೂಟ್ ಹೊಡ್ಕೊಂಡು ಇದ್ರೂ ಉಪಯೋಗ ಇಲ್ಲ ಅಂತ. ಸಾಧನೆಗಳ ಬಗ್ಗೆ ತೃಪ್ತಿ ಇರಲಿ, ಅಹಂಕಾರ ಬೇಡ. ಎಷ್ಟೇ ಎತ್ತರಕ್ಕೇರಿದರೂ ನಿಮ್ಮಲ್ಲಿ ವಿನೀತ ಭಾವನೆ ಇರಲಿ. ಪ್ರತಿದಿನ ನಾನು ಕಲಿಯುವುದು ಇನ್ನೂ ಇದೆ ಎಂದುಕೊಳ್ಳಿ ಅಂತ. ನಾಯಕನಾಗಿರ್ತಕ್ಕಂಥವನು ನಾನು ದಿನ ಇನ್ನೂ ಕಲಿಬೇಕು. ಐ ಆಮ್ ಎವರ್ ಸ್ಟೂಡೆಂಟ್ ನೆವರ್ ಮಾಸ್ಟರ್ ಅನ್ನುವಂಥ ಭಾವನೆ ಇರಲಿ. ನಾನು ಯಾವಾಗಲೂ ವಿದ್ಯಾರ್ಥಿ, ನಾನು ನಾಯಕ, ನಾನು ಮುಖ್ಯಸ್ಥ ಅಲ್ಲ ಅನ್ನುವಂಥ. ನಿನ್ನೆಯ ಗೆಲುವುಗಳಿಂದ ಉಪಯೋಗವಿಲ್ಲ, ನಾಳೆಗಾಗಿ ದುಡಿಯಬೇಕು ಅನ್ನುವಂಥ ಭಾವನೆ ಇರಲಿ. ಒಳ್ಳೆಯ ಕೆಲಸಗಾರರನ್ನು ಹೊಗಳಿ, ಪ್ರೋತ್ಸಾಹಿಸಿ, ಸ್ಫೂರ್ತಿ ತುಂಬಿ ಅಭಿನಂದಿಸಿ. ಹೊಸ ವಿಚಾರ, ಹೊಸ ಪದ್ಧತಿಗಳನ್ನು ಕಲಿತು ಅವುಗಳನ್ನು ಆಚರಣೆಗೆ ತನ್ನಿ. ನಿಯಮಿತ ತರಬೇತಿಯನ್ನು ಅವರಿಗೆ ಕೊಡಿಸುತ್ತೀರಿ. ತರಬೇತಿ ಸಮಯದಲ್ಲಿ ನೀವು ಅವರೊಂದಿಗೆ ಇರಬೇಡಿ ಅಂತ. ಯಾರು ತರಬೇತಿ ಕೊಡಲಿಕ್ಕೆ ಬಂದಿರ್ತಾರೋ ಅವರೊಂದಿಗೆ ಮುಕ್ತವಾಗಿ ಚರ್ಚಿಸಲಿಕ್ಕೆ, ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿಕ್ಕೆ, ಬದಲಾವಣೆಗಾಗಿ ಅವರು ಚರ್ಚೆ ಮಾಡಲಿ ಅಂತ. ಮತ್ತು ಮುಜುಗರದ ಪ್ರಶ್ನೆಗಳಿಗೆ ಕೋಪಿಸಿಕೊಳ್ಳಬೇಡಿ. ನಿಮ್ಮನ್ನು ಯಾರಾದರೂ ಪ್ರಶ್ನಿಸಿದರೆ, ನಾಯಕನಾಗಿರತಕ್ಕಂಥವರಿಗೆ ಯಾವುದೋ ಒಂದು ಹೊರಗಿನವರಾಗಿರ್ಬೋದು, ಒಳಗಿನವರಾಗಿರ್ಬೋದು, ಮಾಧ್ಯಮದಾಗಿರಬಹುದು, ಅವರು ಮುಜುಗರದ ಪ್ರಶ್ನೆಗಳನ್ನು ಕೇಳಿದಾಗ ಕೋಪಿಸಿಕೊಳ್ಳದೆ ಅದಕ್ಕೆ ಸಮರ್ಥವಾದಂತಹ ಉತ್ತರವನ್ನು ನೀವು ಕೊಡಿ. ನಿಮ್ಮಲ್ಲಿರುವವರಿಗೆ ಬಡ್ತಿ ಕೊಡಿ, ಹೊರಗಿನವರನ್ನು ತರಬೇಡಿ ಅಂತ. ನಿಮ್ಮಲ್ಲಿದ್ದವರಿಗೆ ಪ್ರಮೋಷನ್ ಕೊಡಿ, ನಿಮ್ಮಲ್ಲಿದ್ದವರಿಗೆ ಹೆಚ್ಚಿನ ಕೆಲಸ ಕೊಡಿ. ಇವರು ಯಾರು ಮಾಡಲಿಕ್ಕೆ ಬರೋದಿಲ್ಲ, ನಾನು ಹೊರಗಿನಿಂದ ತರ್ತೇನೆ ಅಂತ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನಿರ್ಧಾರ ತೆಗೆದುಕೊಳ್ಳುವಾಗ ಕೆಳಸ್ತರದ ಕೆಲಸಗಾರರ ಸಲಹೆ ಪಡೆಯಿರಿ. ಯಾರನ್ನೂ ನಿರ್ಲಕ್ಷಿಸಬೇಡಿ, ಎಲ್ಲರಿಗೂ ಗೌರವ ಕೊಡಿ. ಲಾಭ ನಷ್ಟದ ವಿವರ ಪಾರದರ್ಶಕವಾಗಿರಲಿ. ನಿಮ್ಮ ತಂಡದಲ್ಲಿ ಒಗ್ಗಟ್ಟಿರಲಿ. ಜಾತಿ, ಮತ, ಲಿಂಗ ಯಾವುದೇ ರೀತಿಯ ತಾರತಮ್ಯ ಯಾರೊಂದಿಗೂ ಮಾಡಬೇಡಿ. ಗುರಿಯ ಬಗ್ಗೆ ಸ್ಪಷ್ಟ ಕಲ್ಪನೆ ಇರಲಿ. ಶ್ರಮ ವಿಭಜನೆ ಮಾಡಿ ಎಲ್ಲವನ್ನು ನಿಮ್ಮ ತಲೆಯ ಮೇಲೆ ಹೊರ್ಕೊಳ್ಬೇಡಿ ಅಂತ. ನಿಮ್ಮ ಕೆಲಸವನ್ನು ಎಲ್ಲರಿಗೆ ಹಂಚಿ. ಪದವಿ ಪ್ರಚಾರ ಪ್ರಿಯರಿಂದ ದೂರವಿರಿ. ಪದವಿ ಬರೇ ನನಗೊಂದು ಹುದ್ದೆ ಬೇಕು, ಅಥವಾ ನನ್ನ ಹೆಸರು ಪತ್ರಿಕೆಯಲ್ಲಿ ಬರಬೇಕು, ಟಿ ವಿನಲ್ಲಿ ಬರಬೇಕು ಅಂತ ಬಯಸುವವರಿಂದ ದೂರವಿರಿ. ಅವರನ್ನು ದೂರ ಇಡಿ ಅಂತ. ಯಾಕೆಂದರೆ ಅವರಿಗೆ ಶ್ರದ್ಧೆ ಇರೋದಿಲ್ಲ. ಪತ್ರಿಕೆಯಲ್ಲಿ ಪ್ರಚಾರ ಬರೋದೇ ಅವರಿಗೆ ಇಂಪಾರ್ಟೆಂಟ್, ಕೆಲಸ ಮುಖ್ಯ ಅಲ್ಲ. ಹೀಗಾಗಿ ಅವರಿಂದ ದೂರ ಬಿಡಿ.
ಸದ್ವರ್ತನೆ ಸದಾಕಾಲ ಒಳ್ಳೆಯದು ಅಂತ. ನೀವು ಯಾವಾಗಲೂ ಸದ್ವರ್ತನೆಯಿಂದ ಅಹಂಕಾರ, ಗೌರವ, ಪ್ರತಿಷ್ಠೆ ಇಂತಹ ಒಣಜಂಬಗಳಿಗೆ ನೀವು ಈಡಾಗಬೇಡಿ. ತಪ್ಪುಗಳ ಬಗ್ಗೆ ಚಿಂತಿಸದೆ ಪುನರಾವರ್ತಿಸದಂತೆ ನೋಡಿಕೊಳ್ಳಿ. ತಪ್ಪು ಮಾಡಬೇಡಿ. ಒಂದು ಸಲ ಮಾಡಿದರೆ ಇನ್ನೊಂದು ಸಲ ಅದನ್ನೇ ರಿಪೀಟ್ ಮಾಡಬೇಡಿ. ಯಾವುದೇ ಕೆಲಸದಿಂದ ಜನರಿಗೆ ತೊಂದರೆ ಕೊಡಬೇಡಿ. ಗುರಿ ಕಷ್ಟವಾಗಿದ್ದರೆ ಹೆಚ್ಚಿನ ಆಸಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿ. ನೋಡಿ, ಈ 40 ಸೂತ್ರಗಳನ್ನು ಅಳವಡಿಸಿಕೊಂಡ್ರೆ ಒಂದು ಸಂಸ್ಥೆ, ಒಂದು ಸಂಘಟನೆ ಬಹಳ ಸುಲಭವಾಗಿ ಯಶಸ್ವಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಮರ್ಥ ನಾಯಕನಲ್ಲಿ ಈ ಲಕ್ಷಣಗಳಿರಬೇಕು. ಅವನು ಸರ್ವಾಧಿಕಾರಿ ಆಗಿರಬೇಕು, ಕೆಲವೊಂದು ಸಲ ಪ್ರತಿನಿಧಿ ನಾಯಕನೂ ಆಗಿರಬೇಕು, ಪ್ರಜಾಪ್ರಭುತ್ವದ ನಾಯಕನೂ ಆಗಿರಬೇಕು. ಹೀಗೆ ಅವನು ಈ ಏನು 3 ವೃತ್ತಗಳ ಕೂಡುವಿಕೆಯ ಪರಿಧಿ ಇದೆಯಲ್ಲ, ಈ ಪರಿಧಿಯನ್ನು ಅವನು ಆದಷ್ಟು ವಿಸ್ತರಿಸಬೇಕು ಅಂತ, ತನ್ನ ಸಾಮರ್ಥ್ಯವನ್ನು ಹೆಚ್ಚು ಹೆಚ್ಚು ವಿಸ್ತರಿಸಬೇಕು. ಆದಾಗ ಮಾತ್ರ ಅವನೊಬ್ಬ ಸಮರ್ಥ ನಾಯಕನಾಗಿ ಹೋಮಗೊಳ್ತಾನೆ. ಹೀಗೆ ಅವನಲ್ಲಿ ಸರ್ವಾಧಿನಾಯಕತ್ವದ ಗುಣಗಳು ಇರಬೇಕು, ಪ್ರಜಾಪ್ರಭುತ್ವ ನಾಯಕತ್ವದ ಗುಣಗಳು ಇರಬೇಕು, ಪ್ರತಿನಿಧಿ ನಾಯಕತ್ವದ ಗುಣಗಳು ಇರಬೇಕು ಅಂತ. ಹೀಗೆ ಈ ಒಂದು ಸಮರ್ಥ ನಾಯಕತ್ವ 3 ವೃತ್ತಗಳ ಒಂದು ಏನು ಕೂಡುವಿಕೆಯ ಒಂದು ಸ್ಥಳ ಇದೆಯಲ್ಲ, ಅದನ್ನು ಇನ್ನೂ ಹೆಚ್ಚು ಹೆಚ್ಚು ವಿಸ್ತರಿಸಿದರೆ ಅವನು ಸಮರ್ಥ ನಾಯಕನಾಗುವುದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ ಅಂತಕ್ಕಂಥದ್ದು ಹೇಳೋದು. ಸಮರ್ಥ ನಾಯಕನ ಸಂಪರ್ಕ ವಿಧಾನಗಳು ಹೇಗಿರ್ತವೆ, ಸಮರ್ಥ ನಾಯಕನ ಸಂಪರ್ಕ ಜಾಲ ಹೇಗಿರ್ತದೆ, ಅವನು ಪ್ರತಿಯೊಬ್ಬರೊಂದಿಗೆ ಸಮಾಲೋಚನೆ ಮಾಡ್ತಾನೆ. ತನ್ನ ತಂಡದ ಸದಸ್ಯರನ್ನೇ ಆ ಒಂದು ಕಾರ್ಯವಿಧಾನದ ಬಗ್ಗೆ ಚರ್ಚೆ ಮಾಡ್ತಾನೆ. ಒಂದು ಕುಟುಂಬದೊಡನೆ ಸೌಹಾರ್ದವಾಗಿರ್ತಾನೆ. ಮಗನ ಹುಟ್ಟುಹಬ್ಬಕ್ಕೆ ಅವನು ಗಿಫ್ಟ್ ಕೊಡ್ತಾನೆ, ಅವರೊಂದಿಗೆ ಸೌಹಾರ್ದಯುತವಾಗಿರ್ತಾನೆ. ಎಲ್ಲರೊಂದಿಗೆ ಟೆಲಿಫೋನ್ ಸಂಪರ್ಕ ಹೊಂದಿರ್ತಾನೆ. ನೋಟಿಸ್ ಬೋರ್ಡ್ ಮೂಲಕ ತನ್ನ ವಿಚಾರಗಳನ್ನು, ತನ್ನ ಸ್ಕೀಮ್ಗಳನ್ನು ಅವನು ವಿವರಿಸ್ತಾನೆ. ಹಾಗೆಯೇ ಏನು ನ್ಯೂಸ್ ಪೇಪರ್ಗಳಲ್ಲಿ, ಪತ್ರಿಕೆಗಳಲ್ಲಿ ತನ್ನ ಸಂಸ್ಥೆಯ ಬಗ್ಗೆ ಅಡ್ವರ್ಟೈಸ್ಗಳನ್ನು ಕೊಡುವುದರ ಮೂಲಕ, ಇಂಟರ್ನೆಟ್, ಇಮೇಲ್ ಮೂಲಕ ಅವನು ಈ ಎಲ್ಲ ಮೂಲಗಳ ಮೂಲಕ ತನ್ನ ಸದಸ್ಯರೊಂದಿಗೆ ಸಂಪರ್ಕವನ್ನು ಹೊಂದಿರ್ತಾನೆ. ಎಲ್ಲರೊಂದಿಗೆ ಸೌಹಾರ್ದಯುತವಾದಂತಹ ಸಂಪರ್ಕವನ್ನು ಹೊಂದಿರುವುದು ಅಲ್ಲದೆ ಅವನು ಯಶಸ್ವಿಯಾಗಿ ಅವನ್ನು ಸಂಘಟಿಸ್ತಾನೆ. ತನ್ಮೂಲಕ ಅವನು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಮರ್ಥ ನಾಯಕರ ಶರೀರ ಭಾಷೆ ಹೇಗಿರಬೇಕು, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು. ಸಮರ್ಥ ನಾಯಕರು ಟೈಲರ್ಗಳಂತೆ ಬಹಳ ವೇಗವಾಗಿ ಕಾಲಾಡಿಸುತ್ತಾರೆ. ಕೈ ಬೆರಳಿಂದ ಟೇಬಲ್ ಮೇಲೆ ವಾದ್ಯ ಬಾರಿಸಿದಂತೆ ಕುಟ್ಟುತ್ತಿರುತ್ತಾರೆ. ಎಲ್ಲರೆದುರು ಬೆರಳು ಮುರಿಯುತ್ತಾರೆ, ಮೈ ಮುರಿಯುತ್ತಾರೆ. ಹೇಳುವುದನ್ನು ಕೇಳುತ್ತಿರುವಂತೆ ನಟಿಸಿದರೂ ಅರ್ಥವಾಗದಂತೆ ಕಂಡುಬರುತ್ತಾರೆ. ಪಕ್ಕದಲ್ಲಿದ್ದರೂ ಮಾತನಾಡುತ್ತಿದ್ದರೂ ಬೇರೆ ಕೆಲಸ ಮಾಡುತ್ತಿರುತ್ತಾರೆ. ಬೇಡವೆನಿಸಿದಾಗ ಎಲ್ಲರೆದುರು ಕೈಗಡಿಯಾರ ನೋಡ್ತಿರ್ತಾರೆ. ಬೇಡ ಅಂದರೆ ನಿಮ್ಮನ್ನು ಹೋಗು ಅಂತ ಹೇಳೋದಕ್ಕೆ ಆ ರೀತಿ ಮಾಡ್ತಾರೆ. ಮಾತನಾಡುವಾಗ ಎದುರು ವ್ಯಕ್ತಿಯನ್ನು ಮುಟ್ಟಿ ಮಾತನಾಡ್ತಾರೆ. ಹಾಗೆಯೇ ಸಮರ್ಥ ನಾಯಕರ ಶರೀರ ಭಾಷೆ ಹೇಗಿರುತ್ತದೆ, ಯಾರಾದರೂ ಪ್ರಶ್ನಿಸಿದರೆ ಉತ್ತರಿಸಿದರೆ ತೀಕ್ಷ್ಣವಾಗಿ ನೋಡುತ್ತಾರೆ. ಎಲ್ಲರೂ ಗುರುತಿಸಲಿ ಎಂದು ಸದಾ ಗುಂಪಿನ ಮಧ್ಯೆ ಇರುತ್ತಾರೆ. ಸಭೆಗಳಲ್ಲಿ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳುತ್ತಾರೆ. ಬೇರೆಯವರು ಸಲಹೆ ನೀಡಿದಾಗ ಅವಹೇಳನೆ ಮಾಡುವಂತೆ ನೋಡುತ್ತಾರೆ. ಬಲಗೈ ಮುಷ್ಟಿಯನ್ನು ಬಿಗಿ ಹಿಡಿಯುತ್ತಿರುತ್ತಾರೆ. ಏನೇ ಮಾತನಾಡಲಿ ಬಲತೋರು ಬೆರಳನ್ನು ಎತ್ತಿ ತೋರಿಸುತ್ತಾರೆ. ಪಕ್ಕದಲ್ಲಿದ್ದವರಿಗೆ ಸೋಕಿದರೂ ಸರಿಯೇ ಯಾವಾಗಲೂ ಕಾಲ ಮೇಲೆ ಕಾಲು ಹಾಕಿರುತ್ತಾರೆ. ತಮಗೆ ಬೇಕೆನಿಸಿದಾಗ ಎದ್ದು ಸರಿ ಬರ್ತೀನಿ ಎಂದು ಹೇಳಿ ಹೊರಟೇ ಬಿಡ್ತಾರೆ. ಕೈ ಕುಲುಕುವಾಗ ಅಂಗೈಯನ್ನು ಗಟ್ಟಿಯಾಗಿ ಹಿಡಿಯುತ್ತಾರೆ. ಪರ್ಮಿಷನ್ ತೆಗೆದುಕೊಳ್ಳದೆ ಪರರ ವಸ್ತುಗಳನ್ನು ಬಳಸುತ್ತಾರೆ. ಬೇರೆಯವರು ಏನೇ ಹೇಳಲಿ ಅದು ತನಗೆ ಹಿಡಿಸಲಿಲ್ಲ ಎಂಬಂತೆ ತುಟಿ ಸೊಟ್ಟ ಮಾಡುತ್ತಾರೆ. ಸಭೆಯಲ್ಲಿ ಕುಳಿತಾಗ ಪಕ್ಕದಲ್ಲಿರುವವರ ಜೊತೆ ಹರಟೆ ಹೊಡೆಯುತ್ತಾರೆ. ತೀರಾ ಹತ್ತಿರಕ್ಕೆ ಬಂದು ಮಾತನಾಡುತ್ತಾರೆ. ಕೇಳುತ್ತಿರುವಾಗ ಕಣ್ಣಗಲಿಸಿ ವಿಮರ್ಶೆ ಮಾಡುವವರಂತೆ ನೋಡುತ್ತಾರೆ. ನೇರವಾಗಿ ಕುಳಿತಿರುತ್ತಾರೆ, ಇಲ್ಲವೇ ನಿಂತಿರುತ್ತಾರೆ. ನರ್ವಸ್ ನಾಯಕನ ಶರೀರ ಭಾಷೆ. ಸಮರ್ಥರಲ್ಲದಂತಹ ನಾಯಕರ ಒಂದು ಶರೀರ ಭಾಷೆ ಹೇಗಿರ್ತದೆ, ಬಾಡಿ ಲ್ಯಾಂಗ್ವೇಜ್ ಹೇಗಿರ್ತದೆ. ಕುರ್ಚಿಯಲ್ಲಿ ಕುಳಿತಾಗ ಕೊನೆಗೆ ಕೊಡುತ್ತಾರೆ, ತುದಿಯಲ್ಲಿ ಕುಳಿತಿರುತ್ತಾರೆ. ಕಾಲಿನ ಹೆಬ್ಬೆರಳನ್ನು ನೆಲಕ್ಕೆ ಅದುಮಿ ಹಿಡಿದಿರುತ್ತಾರೆ. ಕೈಯುಂಗುವ ತಿರುಗಿಸುತ್ತಾ ಇಲ್ಲವೇ ಕೈ ಬೆರಳನ್ನು ನೋಡುತ್ತಿರುತ್ತಾರೆ. ನವೆ ಇಲ್ಲದಿದ್ದರೂ ತಲೆ ಅಥವಾ ಹಣೆ ಕೆರೆಯುತ್ತಾರೆ. ಎರಡೂ ಕೈಗಳನ್ನು ಜೇಬಿನಲ್ಲಿಡುತ್ತಾರೆ ಅಥವಾ ಕೈ ಇಟ್ಟುತ್ತಾರೆ. ನೇರವಾಗಿ ನಿಲ್ಲುವುದಿಲ್ಲ, ಕೂಡುವುದಿಲ್ಲ. ತಲೆ ಬಾಗಿಸಿರುತ್ತಾರೆ. ಉಗುರು ಕಚ್ಚುತ್ತಿರುತ್ತಾರೆ. ಅವರು ಯಾರಿಗೂ ಕಾಣದಂತೆ ಬೆರಳು ಚೀಪ್ತಿರುತ್ತಾರೆ. ಮತ್ತು ಕುರ್ಚಿಯಲ್ಲಿ ಕುಳಿತ ಅವರು ಮತ್ತೆ ಗಂಟಲು ಸರಿಪಡಿಸಿಕೊಳ್ತಿರ್ತಾರೆ. ದೇಹವನ್ನು ಗೋಡೆಗೋ ಕಂಬಕ್ಕೋ ಒರಗಿಸಿ ನಿಲ್ಲುತ್ತಾರೆ. ಸಭೆ ಸಮಾರಂಭಗಳಲ್ಲಿ ಮೊದಲ ಸಾಲಿನಲ್ಲಿ ಕುಳಿತುಕೊಳ್ಳುವುದಿಲ್ಲ. ಪುಸ್ತಕ ಅಥವಾ ಯಾವುದೇ ವಸ್ತುವನ್ನು ಎದೆಗೆ ಒತ್ತಿ ಹಿಡಿದಿರುತ್ತಾರೆ. ಕುತ್ತಿಗೆಯ ಟೈಯನ್ನು ಮತ್ತೆ ಸರಿ ಮಾಡಿಕೊಳ್ಳುತ್ತಾರೆ. ಕಾಲರ್ ಸರಿ ಮಾಡಿಕೊಳ್ಳುತ್ತಾರೆ. ಕುತ್ತಿಗೆಯಲ್ಲಿನ ಸರವನ್ನು ಬಾಯಲ್ಲಿ ಕೊಟ್ಟುಕೊಂಡು ಅಗೆಯುತ್ತಿರುತ್ತಾರೆ. ಸಭೆ ಸಮಾರಂಭಗಳಲ್ಲಿ ಬಹಳ ಮಂದಿ ಇರುವಲ್ಲಿ ಹೋಗದೆ ಒಬ್ಬರೇ ಇರುವಂತಹ ಜಾಗಕ್ಕೆ ಹೋಗಿ ಒಂಟಿಯಾಗಿರಲಿಕ್ಕೆ ಅವರು ಬಯಸ್ತಾರೆ. ಕೆಳತುಟಿಯನ್ನು ಹಲ್ಲುಗಳಿಂದ ಒತ್ತಿ ಕಚ್ಚುತ್ತಿರುತ್ತಾರೆ. ಕುರ್ಚಿಯಲ್ಲಿ ಕುಳಿತಾಗ ಅತಿಯಾಗಿ ಅಲುಗಾಡುತ್ತಿರುತ್ತಾರೆ. ಮೆಟ್ಟಲಿರುವಾಗ
ಪಾದವನ್ನು ಪೂರ್ತಿಯಾಗಿ ಉರುವುದಿಲ್ಲ, ಹೇಳುತ್ತಿರುವುದನ್ನು ಕೇಳಿಸಿಕೊಳ್ಳದೆ ಬೇರೆ ಕಡೆ ನೋಡುತ್ತಿರುತ್ತಾರೆ, ಗೊತ್ತಿಲ್ಲದೆ ಪೆನ್ನು ಪೆನ್ಸಿಲನ್ನು ಕಚ್ಚುತ್ತಿರುತ್ತಾರೆ, ಕೈ ಕುಲುಕುವಾಗ ಅಂಗೈಗೆ ಬದಲು ಕೇವಲ ಬೆರಳುಗಳನ್ನು ಮಾತ್ರ ಅವರು ಹಿಡ್ಕೊಳ್ತಾರೆ. ಹೀಗೆ ಯಶಸ್ವಿಯ ಶರೀರ ಭಾಷೆ ಹೇಗಿರ್ತದೆ ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ನಾಯಕರಲ್ಲಿರುವಂತಹ ಒಂದು ಟಾಪ್ 10 ಕ್ವಾಲಿಟೀಸ್ ದಟ್ ಮೇಕ್ ಎ ಗ್ರೇಟ್ ಲೀಡರ್ ಅಂತ: ಪ್ರಾಮಾಣಿಕರಾಗಿರಬೇಕು, ಆನೆಸ್ಟಿ ಆಗಿರಬೇಕು, ಎಬಿಲಿಟಿ ಟು ಡೆಲಿಗೇಟ್ ನಿರ್ವಹಣಾ ಸಾಮರ್ಥ್ಯವಿರಬೇಕು, ಕಮ್ಯುನಿಕೇಷನ್ ಉತ್ತಮ ಸಂವಹನ ಕೌಶಲ್ಯ ಇರಬೇಕು, ಸೆನ್ಸ್ ಆಫ್ ಹ್ಯೂಮರ್ ಲವಲವಿಕೆ ಇರಬೇಕು, ಹಾಸ್ಯ ಪ್ರವೃತ್ತಿ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಕಮಿಟ್ಮೆಂಟ್ ಅಂದರೆ ಬದ್ಧತೆ ಇರಬೇಕು, ಪಾಸಿಟಿವ್ ಅಟಿಟ್ಯೂಡ್ ಸಕಾರಾತ್ಮಕ ಧೋರಣೆ ಇರಬೇಕು, ಸೃಜನಶೀಲರಾಗಿರಬೇಕು, ಅವರಿಗೆ ದೂರದೃಷ್ಟಿ ಇರಬೇಕು, ಅಂತರ್ದೃಷ್ಟಿ ಇರಬೇಕು, ಎಬಿಲಿಟಿ ಟು ಇನ್ಸ್ಪೈರ್ ತನ್ನ ಅನುಯಾಯಿಗಳನ್ನು ಭಾಳ ಯಶಸ್ವಿಯಾಗಿ ಮುನ್ನಡೆಸುವಂತಹ ಈ ಎಲ್ಲ ಗುಣಗಳನ್ನು ಒಬ್ಬ ನಾಯಕ ಹೊಂದಿದ್ದರೆ ಅವನು ಯಶಸ್ವಿ ನಾಯಕನಾಗುವುದರಲ್ಲಿ ಸಂದೇಹವಿಲ್ಲ. ನೀವು ನಾಯಕರಾಗಬೇಕಾದರೆ ಹೀಗೆ ಮಾಡಿ: ಚಿಂತೆಗೆ ಮಂಗಳ ಹಾಡಿರಿ, ಚಿಂತೆ ಮಾಡಬೇಡಿ, ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ವೃದ್ಧಿಗೊಳಿಸಿಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸಿರಿ, ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇರಲಿ, ಖಚಿತತೆಯನ್ನು ರೂಢಿಸಿಕೊಳ್ಳಿರಿ, ಎಕ್ಯುರೇಟಿ ಇರಲಿ, ಟೀಕಿಸುವವರನ್ನು ಕ್ಷಮಿಸಿರಿ, ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿರಿ, ಗುಣಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳಿರಿ, ಅದ್ಭುತಗಳನ್ನು ಸಾಧಿಸಿರಿ, ನಿಮ್ಮ ಸ್ಥಾನವನ್ನು ನೀವೇ ಗಮನಿಸುತ್ತೀರಿ, ನಿಮ್ಮನ್ನು ನೀವೇ ಪ್ರೇರೇಪಿಸಿಕೊಳ್ಳುತ್ತೀರಿ. ಒಳ್ಳೆಯ ಕಾರ್ಯ ಮಾಡಿದವರನ್ನು ಗುರುತಿಸಿ ಅಭಿನಂದಿಸಿರಿ, ಸಮಾಜದ ತಪ್ಪುಗಳನ್ನು ಗುರುತಿಸಿ ಜನರ ಗಮನವನ್ನು ಸೆಳೆಯಿರಿ, ಬೇರೆಯವರನ್ನು ಟೀಕಿಸುವುದನ್ನು ಬಿಟ್ಟು ನಿಮ್ಮ ತಪ್ಪುಗಳನ್ನು ಅರಿಯಿರಿ, ಆದೇಶ ಮಾಡಬೇಡಿ, ಸಮಸ್ಯೆಗಳಿಗೆ ಕಿವಿಗೊಡಿ, ತ್ಯಾಗ ಮನೋಭಾವನೆ ಇರಲಿ, ಪ್ರೀತಿ ಅನುಕಂಪ ಕರುಣೆಗಳನ್ನು ವ್ಯಕ್ತಪಡಿಸಿ, ಪ್ರೋತ್ಸಾಹ ಸ್ಫೂರ್ತಿ ಪ್ರೇರಣೆ ಇರಲಿ, ಇತರರನ್ನು ಸಂತೋಷವಾಗಿಡುವಂತಹ ಕಲೆಯನ್ನು ನೀವು ಕರಗತ ಮಾಡಿಕೊಳ್ಳಿ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ಎಲ್ಲ ಗುಣಗಳನ್ನು ನೀವು ನಿಮ್ಮಲ್ಲಿ ಅಳವಡಿಸಿಕೊಂಡ್ರೆ ನೀವೊಬ್ಬ ಯಶಸ್ವಿ ನಾಯಕ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಾಯಕನಿಲ್ಲಬೇಕಾದಂತಹ ಅಗತ್ಯವಾದಂತಹ ಗುಣಗಳನ್ನು ನೀವು ಅಳವಡಿಸಿಕೊಳ್ಳಿ. ತನ್ಮೂಲಕ ನೀವೊಬ್ಬ ಯಶಸ್ವಿ ನಾಯಕನಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಿಮಗೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.